ಹಾಯ್, ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ SSC ಮತ್ತು RRB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೆ, ಇವತ್ತಿಂದು ಸಹ ನಾವು RRB ಗ್ರೂಪ್ ಡಿ ಮ್ಯಾಥ್ಸ್ ಕ್ವಶನ್ ಪೇಪರ್ ಇದು 6th ಕ್ಲಾಸ್ ಇರೋದ್ರಿಂದ ಎಲ್ಲರಿಗೂ ಪದೇ ಪದೇ ಕೇಳುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದೇ ರೀತಿ ಕ್ವಶನ್ಸ ಬರಾಕತ್ತವು. ನಾನು ಈಗಾಗಲೇ ಎಕ್ಸಾಮ್ ಕೊಟ್ಟಿದ್ದರಿಂದ ನನಗೆ ಪೂರ್ತಿ ಗೊತ್ತಿರೋದ್ರಿಂದ ಅದಕ್ಕಾಗಿ ಇದೇ ರೀತಿ ಕ್ವಶನ್ಸ ಬರಾಕತ್ತವು. ಎಲ್ಲರೂ ಈ ರೀತಿ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದನೇ ಕ್ವಶನ್ ನೋಡೋಣ. ಇಲ್ಲಿ ಒಂದನೇ ಕ್ವಶನ್ದಾಗ ಏನು ಹೇಳ್ಯಾನ ನೋಡ್ರಿ. ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಲೈಯಿಂಗ್ ಬಿಟ್ವೀನ್ 476 491 ಬೋತ್ ಇನ್ಕ್ಲೂಡೆಡ್, ಅಂದರೆ ಇದನ್ನು ಎರಡು ಕೂಡಿಸೇ ಕಂಡುಹಿಡಿಬೇಕು ಅಂತ ಹೇಳ್ತಾನೆ. ಇದು ಪ್ರೈಮ್ ನಂಬರ್ ಐತಿ. ಪ್ರೈಮ್ ನಂಬರ್ ಅಂದ್ರೇನು? ಅವಿಭಾಜ್ಯ ಅಂದ್ರೆ ಭಾಗ ಹೋಗದೇ ಇರುವಂಥ ಸಂಖ್ಯೆಗಳನ್ನ ಕಂಡುಹಿಡ್ಬೇಕು ನಾವು. ಎಲ್ಲಿಂದ? 476 491 ತನಕ. ಈ ಕ್ವಶನ್ ನೋಡೋಕೆ ನಮ್ಗೆ ಸಣ್ಣದು ಅನ್ಸೈತಿ, ಭಾಳ ಈಜಿ ಐತಿ ಅನಿಸ್ತೈತಿ. ಬಟ್ ನಾನು ಹೇಳ್ತೀನಿ, ಇಂಥ ಕ್ವಶನ್ನ ಟೈಮ್ ಕನ್ಸ್ಯೂಮಿಂಗ್ ಇರ್ತೈತಿ, ಸ್ಕಿಪ್ ಮಾಡುವಂಥ ಕ್ವಶನ್ ಇದೆ. ಇಂಥ ಕ್ವಶನ್ ಮೊದಲು ಬಂತಂದರೆ ಇಂಥ ಕ್ವಶನ್ ನೀವು ಮಾಡೋಕೆ ಹೋಗ್ಬಾರ್ದು, ಯಾಕಂದ್ರೆ ಬಿಟ್ಟು ಮುಂದೆ ಹೋಗ್ಬೇಕು. ಇದು ಕಮ್ಮಿ ಅಂದರೂ 2 ರಿಂದ 3 ನಿಮಿಷ ಅಂತೂ ಮಿನಿಮಮ್ ತೊಗೊಳ್ಳೋವಂಥ ಕ್ವಶನ್ ಇದು. 2 ರಿಂದ 3 ನಿಮಿಷ ಮಿನಿಮಮ್ ಕನ್ಸ್ಯೂಮ್ ಮಾಡ್ತದೆ. ಅದಕ್ಕಾಗಿ ನಮ್ಗೆ ಪ್ರತಿಯೊಂದು ಮಿನಿಟೂ ನಮಗೆ ಇಂಪಾರ್ಟೆಂಟ್. ಅದೇ 2 ರಿಂದ 3 ನಿಮಿಷ ಇನ್ನೂ ನೀವು 2 ಕ್ವಶನ್ ಬಿಡಿಸ್ಬೋದು. ಅದಕ್ಕೋಸ್ಕರ ನಾನು ಈ ಕ್ವಶನನ್ನು ಸ್ಕಿಪ್ ಮಾಡ್ತೀನಿ. ಇಂಥ ಕ್ವಶನನ್ನು ನಾನು ಸ್ಕಿಪ್ ಮಾಡ್ತೇನೆ. ಮೇನ್ ಇರೋದು ಇದೇ ತಿಳ್ಕೊಬೇಕು ನೀವು, ಯಾಕಂದರೆ ಎಕ್ಸಾಮನ್ನು ನಾವು ಹೆಂಗೆ ಅಟೆಂಪ್ಟ್ ಮಾಡ್ಬೇಕಂತ ಗೊತ್ತಾಗುತ್ತಲ್ಲ, ಅದೇ ಮೇನ್. ನಮ್ಮ ಎಕ್ಸಾಮನ್ನು ಯಾವ ರೀತಿ ಅಟೆಂಪ್ಟ್ ಮಾಡ್ಬೇಕು ಅನ್ನೋದನ್ನ ಮೇನ್ ಪಾಯಿಂಟ್ ಇರೋದು. ಅದಕ್ಕಾಗಿ ಈಗ ನಾವು ಇದನ್ನು ಸ್ಕಿಪ್ ಮಾಡೋದು. ಇವಾಗ 2ನೇ ಕ್ವಶನ್ ನೋಡ್ರಿ. ಇಲ್ಲಿ 2ನೇ ಕ್ವಶನ್ದಾಗ ಏನು ಹೇಳ್ತಾನೆ? ಎ ಬಸ್ ಟ್ರಾವೆಲಿಂಗ್ ಎಟ್ 75 km/h ಕಂಪ್ಲೀಟ್ಸ್ ಎ ಜರ್ನಿ ಇನ್ನು 17 hours. ಅಂದ್ರೆ 75 km ವೇಗದಲ್ಲಿ ಚಲಿಸತೈತಿ, ಬಟ್ ಅದು 17 ತಾಸು ತೊಗೊತೈತಿ ಚಲ್ಸಕ್ಕೆ. ಹಾಗಾದ್ರೆ ಅದೇ ದೂರವನ್ನು ಡಿಸ್ಟೆನ್ಸ್ ಸೇಮ್ ಐತಿ, ಅದೇ ದೂರವನ್ನು ಕ್ರಮಿಸಕ್ಕೆ 5 ಗಂಟೆಯಲ್ಲಿ ಕ್ರಮಿಸಬೇಕಾದ್ರೆ ಎಷ್ಟು ಸ್ಪೀಡ್ ಅವ ಓಡಿಸ್ಬೇಕು, ಆ ಬಸ್ಸನ್ನು ಎಷ್ಟು ಸ್ಪೀಡಾಗಿ ಓಡಿಸ್ಬೇಕು ಅಂತ ಕೇಳ್ತಾನೆ. ಏನಿಲ್ಲ, ಭಾಳ ಈಜಿ ಕ್ವಶನ್ ಐತಿ. ಡಿಸ್ಟೆನ್ಸ್ ಅಂದರೆ ಏನು? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇಲ್ಲಿ ಸ್ಪೀಡ್ ಕೊಟ್ಟಾನ ನಮಗೀಗ ಡಿಸ್ಟೆನ್ಸ್ ಗೊತ್ತಿಲ್ಲ, ಡಿಸ್ಟೆನ್ಸ್ ತಗೋಬೇಕು ಮೊದಲು. ಸ್ಪೀಡ್ ಕೊಟ್ಟಾನ, ಸ್ಪೀಡ್ ಎಷ್ಟೈತಿ? 75 km/h ಐತಿ. ಹಾಗಾದ್ರೆ ಡಿಸ್ಟೆನ್ಸ್ ಈಕ್ವಲ್ ಟು ನಾನು ಏನು ಮಾಡ್ತೀನಿ, ಸ್ಪೀಡ್ ವ್ಯಾಲ್ಯೂ ತುಂಬ್ತೀನಿ. ಸ್ಪೀಡ್ ಎಷ್ಟೈತಿ? 75 ಐತಿ. 75 ಬರ್ಕೊಂಡೆ ಇಂಟು ಆನಂತರ 17 ತಾಸು ಓಡಿಸತಾನೆ. ಟೈಮ್ ಅಂದರೆ 17 ತಾಸು, 17 ಇಟ್ಕೊಂಡೆ. ಬಟ್ ಅವ್ನು ನಮಗೆ ಕಂಡುಹಿಡಿದು ಡಿಸ್ಟೆನ್ಸ್ ಆಯ್ತು, ನಮ್ಗೆ ಟೋಟಲ್ ಡಿಸ್ಟೆನ್ಸ್ ಆತಿಗೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟ್ ಡಿಸ್ಟೆನ್ಸ್ ಸಿಗ್ತೈತಿ. ಬಟ್ ಅವ್ನು ಕೇಳಾಕತ್ತಿದ್ದು 5 hourನಾಗ ಎಷ್ಟು ಸ್ಪೀಡ್ ಓಡಿಸ್ಬೇಕು. ಹಾಗಾದ್ರೆ ನಾವು ಸ್ಪೀಡ್ ಈಸ್ ಈಕ್ವಲ್ ಟು ಏನು ಮಾಡಬೇಕು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ. ಬಟ್ ಇಲ್ಲಿ ಟೈಮ್ ಕೊಟ್ಟಾನ. ಇದು 2ನೇ ಟೈಮ್ ಏನು? ಈ ಟೈಮ್ ಎಷ್ಟು ಕೊಟ್ಟಾನು? 5 hours ಕೊಟ್ಟಾನು. ಇದು ಸ್ಪೀಡ್ 2ನೇ ಸ್ಪೀಡನ್ನು ಕಂಡುಹಿಡಬೇಕು ನಾವು. ಅಂದರೆ 5 ತಾಸಿನಾಗ ಓಡಿಸ್ಬೇಕಾದ್ರೆ ಎಷ್ಟು ಸ್ಪೀಡ್ ಮಾಡಬೇಕು ಅಂತ, ಎಷ್ಟು ಸ್ಪೀಡ್ ಓಡಿಸ್ಬೇಕು ಅಂತ ಕೇಳತ್ತಾನಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಡೈರೆಕ್ಟ್ ಇದ್ರ ಡಿವೈಡೆಡ್ ಬೈ 5 ಬರ್ಕೊಂಡ್ಬಿಡ್ತೀನಿ. ಯಾಕಂತಂದ್ರೆ ಇದು ಮೊದಲಿಂದ ನಾವು ಈಗ ಡಿಸ್ಟೆನ್ಸ್ ಇದು ನಮಗಿದು ಡಿಸ್ಟೆನ್ಸ್ ಸಿಕ್ಕೈತಿ. ಈಗ ಇದು ಟೋಟಲ್ ಡಿಸ್ಟೆನ್ಸ್, ಅದು ಡಿವೈಡ್ ಬೈ 5. ಇದನ್ನ 5 ಮಾಡಿದ್ನಿ ಅಂದ್ರೆ ಅದ ಟೀನ ಇಲ್ಲಿ 5 ಮಾಡಿದ್ನಿ ಅಂದ್ರೆ ಡೈರೆಕ್ಟ್ ನಮ್ಗೆ ಆನ್ಸರ್ ಸಿಕ್ಬಿಡ್ತದೆ, ಸ್ಪೀಡ್ ಸಿಕ್ಬಿಡ್ತದೆ. ಹೌದಾ? ಹಾಗಾಗಿ ನಾನು ಏನು ಮಾಡ್ಕೋತೀನಿ, ಈಗ ಇದನ್ನು ಸ್ಪೀಡ್ ಈಕ್ವಲ್ ಟು ಬರ್ಕೋತೀನಿ. ಬೇಕಾಗಿದ್ದು ಅಂತ ಕಂಡುಹಿಡಿಬೇಕಾಗಿದ್ದು ಸ್ಪೀಡ್ ಈಕ್ವಲ್ ಟು 75 ಇಂಟು 17 ಡಿವೈಡೆಡ್ ಬೈ 5 ಮಾಡ್ಕೋಬೇಕು. ಈಗ ಇಂಟು 5 1 525 5 15 ಅಂದರೆ 5 1 5 15. ಈಗ 15 ಇಂಟು 17 ಮಾಡ್ಬೇಕು. ನಾ ಈಗ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ತೀನಿ ನೋಡ್ರಿ. 15 ಇಂಟು 17 ಮಾಡಬೇಕು. ನಾ ಏನು ಮಾಡ್ತೀನಿ, ಇದು ಕಷ್ಟ ಮಲ್ಟಿಪ್ಲೈ ಮಾಡ್ತೀನಿ. 10 ಕಷ್ಟ ಮಾಡೋದು. 15 10 ಎಷ್ಟು? 150. 150. ಇದು 7 ಬಿಟ್ಟೆನೆ. ಆ 7ಕ್ಕೆ ಮತ್ತು 15ರಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. 15 7 ಎಷ್ಟು? 105. ಈಗೇನು ಮಾಡಬೇಕು? 2 ಕೂಡಿಸ್ಬೇಕು. 2 ಕೂಡಿಸಿದ್ರೆ ಎಷ್ಟಾಗತೈತಿ? 150ಕ್ಕೆ 100 ಸೇರಿಸ್ರೆ 250 ಆಗುತ್ತೆ. ಪ್ಲಸ್ ಇನ್ನೊಂದು 5 ಐತಿ, 255 km/h ಆಗ್ತದೆ. ಇಷ್ಟು ಸ್ಪೀಡ್ ಓಡಿಸ್ಬೇಕು. ಅವಾಗ ನಾವೇನು ಮಾಡ್ತೀವಿ, 5 ತಾಸನಾಗ ಹೋಗಿ ಮುಟ್ತೀವಿ ಅನ್ನಂಗೆ ಅರ್ಥ. ಆಪ್ಷನ್ನ 1ನೇದು ಐತೆ ನೋಡ್ರಿ, ಇದೇ ಆನ್ಸರ್ ಇದು. ಈ ರೀತಿ ನೀವು ಥಿಂಕ್ ಮಾಡ್ಬೇಕು, ಅಂದರೆ ಜಲ್ದಿ ಬಿಡ್ಸೋಕೆ ಟ್ರೈ ಮಾಡ್ಬೇಕು. ನಾನು ಇಲ್ಲಿ ಚೇಂಜ್ ಮಾಡಿದ್ನಲ್ಲ, ಡೈರೆಕ್ಟ್ ಇಲ್ಲೇ ಡಿವೈಡ್ ಮಾಡಿದ್ನಲ್ಲ, ಹಂಗೆ ಡಿವೈಡ್ ಮಾಡಿದ್ರೆ ಬರ್ತದೆ ಅಂತ ನೀವು ತಿಳ್ಕೊಬೇಕು. ಅಂದರೆ ನಾವು ಜಲ್ದಿ ಕ್ಲಿಕ್ ಮಾಡ್ಬೋದು. ಮತ್ತು ಎಕ್ಸಾಮಲ್ಲಿ ನಾವು ಈ ಫಾರ್ಮುಲಾ ಬರೆಯುವಂಥ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ನಾವು ಇದನ್ನು ಬರ್ಕೋಬೋದು. ಡೈರೆಕ್ಟ್ ಇದನ್ನೊಂದು
ಇದ್ರ ಮೇಲೆ ನಾವು ಆನ್ಸರ್ ತೆಗಿಬೋದು. ಹಾಗಾಗಿ ಈಗ 2ನೇ ಕ್ವೆಶನ್ ನೋಡೋಣ. ಈಗ 3ನೇ ಕ್ವೆಶನ್ ನೋಡ್ರಿ. ಇದು 3ನೇ ಕ್ವೆಶನ್ ಭಾಳ ಈಜಿ ಕ್ವೆಶನ್ ಐತಿ. ಈ ಕ್ವೆಶನ್ನ ನಾವು ಹೆಂಗೆ ಮಾಡಬೇಕಂದ್ರೆ a/m ಇಂಟು a/n ಈಕ್ವಲ್ ಟು a/m ಪ್ಲಸ್ n. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದೆ. ಇನ್ನೊಂದು a/m ಡಿವೈಡೆಡ್ ಬೈ a/n ಇದ್ದಾಗ ಏನು ಮಾಡ್ಕೋಬೇಕು, ಅದನ್ನು ಏನು ಮಾಡಬೇಕು, ಇಲ್ಲಿ ಬರೀತೀನಿ ತಟ್ರಿ, ಪೂರ್ತಿನ ಬರೆದು ಬಿಡೋದು. a/m ಡಿವೈಡ್ ಬೈ a/n ಇದ್ದಾಗ ಅದು ಕೆಳಗಿನ ಮೇಲೆ ಬಂದಾಗ a/m ಮೈನಸ್ n ಆಗ್ತದೆ. ಹೌದು, ಆಧಾರಗಳು ಸೇಮ್ ಅದಾವೆ. ಇನ್ನು a/m ಇಂಟು a/n ಇದ್ದಾಗ ಇದೇನಾಗ್ತದೆ, a/m ಪ್ಲಸ್ n ಆಗ್ತದೆ. ಹೌದಾ, ಇಲ್ಲಿ ಡಿವೈಡೆಡ್ ಬೈ ಐತಿ. ಡಿವೈಡೆಡ್ ಬೈ ಐತಂದ್ರೆ ಇದು ಮೇಲೆ ಬಂದಾಗ ಇದು ಮೈನಸ್ ಆಗ್ತದೆ. ಹೌದಾ, ಈಗ ಹಂಗಾದ್ರೆ ಎಲ್ಲವೂ ಮೈನಸ್ನಾಗಿದಾವೆ. ಅಂದರೆ ಇಲ್ಲಿ ಇಂಟು ಇದ್ದಾಗ ಅವನ್ನೆಲ್ಲ ಆ್ಯಡ್ ಮಾಡ್ಬೇಕು. ಮೈನಸ್ನಾಗ ಮೈನಸ್ ಸೇರ್ತಾವೆ. ಅವು ಮೈನಸ್ಸಿಂದ ಮೈನಸ್ ಆತಂದ್ರೆ ಇದು -12 ಆಗ್ತೈತಿ. ಹಂಗಂದ್ರೆ ಈಗ 48/17 ಐತಿ, ಕೆಳಗೆ 48/+12 ಐತಿ. ಇದು ಮೇಲೆ ಬಂದಾಗ ಅವಾಗ ಏನಾಗ್ತದೆ, ಇದು 48/-17 ಮತ್ತು ಮೈನಸ್ ಇದ್ದದ್ದು ಇಂಟು 48/-12 ಆಗ್ತದೆ. ಹಾಗಾದರೆ ಇದನ್ನೊಂದು ಬರ್ಕೊಂಡು ಹೋದ್ರು ಇಂಟು 48 ಏನಾಗ್ತೈತಿ -13 ಆಗ್ತದೆ. ಈಗ ಏನು ಮಾಡ್ಬೇಕು ನಾವು, ಡೈರೆಕ್ಟ್ ಇದನ್ನು 3 ಕೂಡಿಸ್ಬೇಕು ನಾವು ಅಷ್ಟೇ. ಅವು 3 ಕೂಡಿಸಿದ್ರೆ ನಮ್ಗೆ ಆನ್ಸರ್ ಸಿಗ್ತದೆ. ಏನಾಗ್ತೈತಿ 48/-17ದಾಗ ಇದು 13 ಸೇರಿಸ್ರಿ. 17ದಾಗ 13 ಸೇರಿಸ್ರಿ ಎಷ್ಟಾಗ್ತೈತಿ, 30 ಆಗ್ತೈತಿ. 30ಕ್ಕಿಂತ 12 ಸೇರಿಸ್ರಿ -42 ಆಗ್ತೈತಿ. ಹಾಗಾದ್ರೆ ಆನ್ಸರ್ ಯಾವುದು, ಡಿ ಆನ್ಸರ್. ಈ ಭಾಳ ಈಜಿ ಕ್ವೆಶನ್ ಇದೆ. ಇಷ್ಟು ಮಾಡೋಕತ್ತಾಗ ನಾವು ಬಾಯ್ಲೆಕ್ಕನ ಮಾಡ್ಬೋದು ನಾವು. ಇದು ನಿಮ್ಗೆ ರೂಲ್ ಗೊತ್ತಿತ್ತಂದ್ರೆ ಡೈರೆಕ್ಟ್ ಇದು ಡಿವೈಡೆಡ್ ಬೈ ಐತಿ, ಇದು ಮೈನಸ್ ಆಗ್ತೈತಿ. ಹಂಗಾದ್ರೆ ಇವು 3 ಕೂಡಿಸ್ಬೇಕು. ಕೂಡಿಸಿದ್ರೆ 42 ಬರ್ತೈತಿ. 42 ಇರೋದು ಆಪ್ಷನ್ದಾಗ ಯಾವ್ದು, ಇದು ಒಂದು ಆಪ್ಷನ್ ಐತಿ. ಈ ರೀತಿ ಮಾಡ್ಬೇಕು ನಾವು. ಆದಷ್ಟು ಸ್ಪೀಡ್ ಮಾಡೋಕೆ ನೋಡ್ಬೇಕು. ಈಗ 4ನೇ ಕ್ವೆಶನ್ ನೋಡ್ರಿ. ಸ್ನೇಹ, ಯಶ್, ರೋಹಣ್ಣ ಇನ್ವೆಸ್ಟ್ ಮಾಡ್ತಾರೆ. ಎಷ್ಟು, 109, 117, 134. ಅಂದ್ರೆ ನಾ 0 ಮಿಸ್ ಮಾಡತ್ತೀನಿ ಇಲ್ಲಿ. ಅಂದ್ರೆ ನಾವು ಹಿಂಗೆ ತಿಳ್ಕೊಬೇಕು, ಇದು ಇನ್ವೆಸ್ಟ್ಮೆಂಟ್ ಮೇಲಿಂದ ಐತೆ. 0 ಎಲ್ಲ ಕ್ಯಾನ್ಸಲ್ ಆಗಿ ಹೋಗ್ತೈತೆ ಅನ್ನಂಗೆ ಅರ್ಥ. ಅಂದ್ರೆ ಪ್ರತಿಯೊಬ್ಬರು ಏನು ಮಾಡ್ತಾರೆ, 1090, 1171, 1341 ಇನ್ವೆಸ್ಟ್ಮೆಂಟ್ ಮಾಡಕತ್ತಾರ. ಆದ್ರೆ ಅವ್ರು ಲಾಸ್ಟಕ್ಕೆ ಅವ್ರು ಪ್ರಾಫಿಟ್ ಎಷ್ಟು ತೊಗೋತಾರೋ, 1620 ರೂಪಾಯಿ ಗಳಿಸ್ತಾರೆ. ಹಾಗಾದ್ರೆ ಅದ್ರೊಳಗೆ ಪ್ರಾಫಿಟ್ ಒಳಗೆ ರೋಹನ್ಗೆ ಎಷ್ಟು ಬರ್ತೈತಿ ಈ ರೊಕ್ಕ ಅಂತ ಕೇಳ್ತಾನೆ. ಹಾಗಾದ್ರೆ ನಾನು ಏನು ಮಾಡ್ತೀನಿ, ಈ 0 ಕ್ಯಾನ್ಸಲ್ ಮಾಡಿರಿ. ಈ 0 ಎಲ್ಲ 0 ಹೋಗ್ತೈತಿ. ಹಾಗಾದ್ರೆ ನಾನು ಏನು ಮಾಡ್ಕೋಬೋದು, 109 ಇಷ್ಟು, ಇದು ಸ್ನೇಹ, ಇದು ಸ್ನೇಹ ರೋಹಣ್ಣ, ಸಾರಿ ಸ್ನೇಹ ಯಶ್ ಅನಂತರ ರೋಹಣ್ಣ. ಹಾಗಾದ್ರೆ ಯಶಿಂದ ಎಷ್ಟೈತಿ, 117 ಐತಿ. 0 ಬಿಟ್ಟನ್ಯ. ಹೌದಾ, 134 ಐತಿ. ಈಗ ನನಗೆ ಇವು ಕಟ್ತಾ ಹೋಗ್ತಾವ ಗೊತ್ತಿಲ್ಲ. ನಾನು ಏನು ಮಾಡ್ತೀನಿ, ಇವ್ರು 3 ಕೂಡಿಸ್ಕೋತೀನಿ. ಯಾಕಂದ್ರೆ ಟೋಟಲ್ ಕಂಡುಹಿಡಬೇಕು. ಆ ಟೋಟಲನ್ನು ಪ್ರಾಫಿಟ್ ಆಗ ಟೈಮ್ ಸೇಮ್ ಇರೋದ್ರಿಂದ ಇದು ಇನ್ವೆಸ್ಟ್ಮೆಂಟದ ರೇಷಿಯೋ ಮತ್ತು ಟೈಮ್ ಸೇಮ್ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ರೇಷಿಯೋ = ಪ್ರಾಫಿಟ್ ರೇಷಿಯೋ. ಹಾಗಾಗಿ ನಾನು ಏನು ಮಾಡ್ತೀನಿ, ಪ್ರಾಫಿಟ್ = ಕಂಡುಹಿಡಬೇಕಲ್ಲ. ಟೋಟಲ್ ಎಷ್ಟೈತಿ, 1620 ರೂಪಾಯಿ ಪ್ರಾಫಿಟ್ ಸಿಕ್ಕೈತಿ. ಬಟ್ ನಾವು ಕಂಡುಹಿಡಬೇಕಾಗಿದ್ದು ಯಾರ್ದು ಕಂಡುಹಿಡಬೇಕು, ರೋಹಣ್ಣದ ಕಂಡುಹಿಡಬೇಕು. ಅದನ್ನ ಮಲ್ಟಿಪ್ಲೈದಾಗ ಬರ್ಕೋತೀನಿ. ಈಗೇನು ಮಾಡಬೇಕು, ಇವು 3 ಕೂಡಿಸ್ರಿ. 3 ಕೂಡಿಸಿದ್ರೆ 100, ಇದು 200, ಇದು 300. 300 ಒಂದಾಯ್ತು. 300ಕ್ಕೆ ಇದು 17, 34ಕ್ಕೆ ಸೇರಿಸಿದ್ರೆ ಎಷ್ಟಾಯ್ತು, 51 ಆಯ್ತು. 51ಕ್ಕೆ 9 ಸೇರಿಸಿದ್ರೆ 60 ಆಗ್ತದೆ. ಅಂದರೆ 360 ಆಗ್ತದೆ. ಈ 360 ಇಲ್ಲಿ ಡಿವೈಡ್ ಮಾಡ್ತೀನಿ. ಹೌದಾ, ಈ 0 ಹೋಗ್ತದೆ. ಈಗೇನಾಗ್ತೈತಿ, ಈಗ ಡಿವೈಡ್ ಮಾಡಿರಿ. ಎಷ್ಟರಲ್ಲಿ ಹೋಗ್ತೈತಿ, 2ರಲ್ಲಿ ಹೋಗ್ತೈತಿ ನೋಡಿ. 2 18ರಲ್ಲಿ ಹೋಗ್ತದೆ. ಇದು 2 ಎಷ್ಟು, 2 6ಲೆ 12, 1 ಉಳಿತು, 2 × 14. ಹೌದಾ, ಇನ್ನು 18ರಲ್ಲಿ ಹೋಗ್ತದೆ ನೋಡ್ರಿ. 18 1ರಲ್ಲಿ, 18 9ರಲ್ಲಿ. ಹೌದಾ, ಇನ್ನು ನಾವು ಡೈರೆಕ್ಟ್ ನೋಡ್ರಿ, ನಾನು ಏನು ಮಾಡ್ತೀನಿ, ಪೂರ್ತಿ ಗುಣಾಕಾರ ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ, ಇವೆಲ್ಲ ಡಿಫ್ರೆಂಟ್ ಅದಾವೆ, ಬಿಡಿ ಸ್ಥಾನಗಳು ಡಿಫ್ರೆಂಟ್ ಅದಾವೆ. ಹಾಗಾಗಿ ನಾನು ಮಾಡ್ತೀನಿ 9 7 63. ನಾನು ಕೇವಲ 9 × 7 ಮಾಡ್ತೀನಿ.
ಕೇವಲ 67 ಇಂಟು 9 ಮಾಡೋಕೆ ನಂಗೆ ಟೈಮ್ ಅಂದ್ರೆ ಭಾಳ ಟೈಮ್ ತಿಂತೈತಲ್ಲ, ನಾನು ಏನು ಮಾಡ್ತೀನಿ 67 ಇಂಟು 9ರಾಗ ಲಾಸ್ಟಕ್ಕೆ 9 7 63 ಲಾಸ್ಟಿಗೆ ಬಿಡಿಸ್ತಂದಾಗ 3 ಬರ್ತೈತಿ. ಹಾಗಾದ್ರೆ ಆನ್ಸರ್ 3 ಬರೋದು ಇದು ಒಂದು ಐತಿ. ಇದು ಆನ್ಸರ್. ನಾವು ಈ ರೀತಿ ಬಿಡಿಸ್ಬೇಕು. ಓಕೆ, ಆದಷ್ಟು ಟೈಮ್ ನಾವು ಸೇವ್ ಮಾಡೋಕೆ ನೋಡಬೇಕು. ಈಗ 5ನೇ ಕ್ವಶನ್ ನೋಡ್ರಿ. ಇಲ್ಲಿ 5ನೇ ಕ್ವಶನ್ದಾಗ ಏನೈತಿ, ಈ ಡಿವಿಜಿಬಿಲಿಟಿ ರೂಲ್. ಇದು ಡಿವಿಜಿಬಲ್ ಇದ್ರೊಳಗೆ ಯಾವ ಸಂಖ್ಯೆ ಡಿವಿಜಿಬಲ್ ಮಾಡ್ತೈತಿ, ಈ ಸಂಖ್ಯೆಯನ್ನು ಡಿವಿಜಿಬಲ್ ಮಾಡುವಂಥ ಸಂಖ್ಯೆ ಯಾವುದಾ, ಪೂರ್ತಿಯಾಗಿ ಡಿವಿಜಿಬಲ್ ಮಾಡಬೇಕು. ಇಂಥ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಬಿಡಿಸ್ತಾಂದಾಗ 7 ಐತಿ. ಬಿಡಿಸ್ತಾಂದಾಗ 7 ಐತಿ. ಇದು ಬೆಸ ಸಂಖ್ಯೆ. ಇಲ್ಲಿ 1ನೇ ಆಪ್ಷನ್ ಏನು ಕೊಟ್ಟಾನ, 34 ಕೊಟ್ಟಾನ. 34ಅನ್ನು ಹೊಡ್ಕೊಂಡ್ರೆ ಏನೈತಿ, 17 ಇಂಟು 2 ಆಗ್ತದೆ. ಹಾಂ, 2ರಲ್ಲಿ ಡಿವೈಡ್ ಬೈ ಆಗಬೇಕಾಗಿದ್ರೆ ಇವು ಸಮ ಸಂಖ್ಯೆದಾಗ ಇವನ್ ನಂಬರ್ ಬರಲೇಬೇಕು. ಯಾವುದಾದ್ರು ಒಂದು ಇವನ್ ಬಂದಾಗ ಅಷ್ಟ ಅದು ಬಿಡಿಸ್ತಾನದಿಂದ ಇವನ್ ಇದ್ರೆ ಅಷ್ಟ ಆ ಪೂರ್ತಿ ಸಂಖ್ಯೆ ಡಿವೈಡ್ ಆಗ್ತೈತಿ. ಹಾಗಾದ್ರೆ ನಮಗೆ 1ನೇದು ಆಪ್ಷನ್ನ ಡಿವೈಡ್ ಮಾಡೋಂಗಿಲ್ಲ ಅನ್ನಂಗೆ ಅರ್ಥ. ಇನ್ನು ಉಳಿದದ್ದು ಎಲ್ಲ ಪ್ರೈಮ್ ನಂಬರ್ ಅದಾವೆ. ಇದು 43 ಪ್ರೈಮ್ ನಂಬರ್ ಐತಿ, 41 ಪ್ರೈಮ್ ನಂಬರ್ ಐತಿ, 47 ಪ್ರೈಮ್ ನಂಬರ್ ಐತಿ. ಹಾಗಾಗಿ ನನಗೆ ಇದು ಕ್ವಶನ್ನ ಟೈಮ್ ತಿನ್ನೋ ಕ್ವಶನ್ ಇದೆ. ಅಂದ್ರೆ ಇದು ಟೈಮ್ ಡಿವೈಡ್ ಮಾಡ್ಬೇಕಂದ್ರೆ ಪಕ್ಕ ನಾವು ನಾರ್ಮಲ್ ಮೆಥಡ್ಲೇನೆ ಕಂಡುಹಿಡಬೇಕು. ಇದು ಪ್ರೈಮ್ ನಂಬರ್ಲೇ ನಾವು ಹೊಡ್ಯಾಕೆ ಅಂದ್ರೆ ಡಿವಿಜಿಬಲ್ ಮಾಡೋಕೆ ಡೈರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಇದನ್ನು ಪೂರ್ತಿ ಬರ್ಕೊಂಡು ಡಿವೈಡ್ ಮಾಡಿ ನೋಡ್ತೀನಿ. ಓಕೆ, ಈಗೇನು ಮಾಡೋಣ, 43 ಬರ್ಕೊಳ್ರಿ. 43 ಬರ್ಕೊಂಡ 43 ಒಂದಲೇ 43, 8ರ 3 ಹೋದ್ರೆ 5 ಉಳಿತು. ಓಕೆ, ಇದು 7 ಬಂತು. 4 3 12, 4 4 16, 4 3 12, 4 4 16 ಅಂದ್ರೆ 16 ಅಂದ್ರೆ 160 ಮೇಲೆ ಆಗೈತೆ. ಹಾಗಾಗಿ ನಾವು 3ಅನ್ನು ತೊಗೋಬೇಕು. 4 3 12 ಅಂದರೆ ಎಷ್ಟಾಯ್ತು, 120. 120ಕ್ಕೆ ಪ್ಲಸ್ 3 3 9, 129 ಬರ್ತದೆ. ಹೌದಾ? 17ರಾಗ 9 ಹೋದ್ರೆ 8 ಉಳಿತೈತಿ. 17ರಾಗ 9 ಹೋದ್ರೆ 8 ಉಳಿತೈತಿ. 5ರಾಗ 3 ಹೋದ್ರೆ 2 ಉಳಿತೈತಿ. ಇನ್ನೇನು ತೊಗೋಬೇಕು, 4 ತೊಗೋಬೇಕು. ಇಲ್ಲಿ 4 ಬಂತು. ಹೌದಾ? 4 ಬಂತು. ಇನ್ನು ಮತ್ತು 40, 4 ಎಷ್ಟರಲ್ಲೇ 4 6 24, 4 7 28, 4 7 28 280 ಆಗುತ್ತೆ. ಬಟ್ 4 6ಲೇನ ತೊಗೋಬೇಕು. ಯಾಕಂತಂದ್ರೆ 3 4 3 7 21 ಆಗ್ತೈತಿ. ಅಂದರೆ ಹೆಚ್ಚಾಗ್ತೈತಿ. ಹಾಗಾಗಿ ನಾನು ಏನು ಮಾಡ್ತೀನಿ, 4 6 24, 24 ಅಂದ್ರೆ 240, 3 6 18. ಈ 18 ಅದಕ್ಕೆ ಸೇರಿಸ್ರಿ 258 ಆಗ್ತೈತಿ. 258 ಇಲ್ಲಿ ಬರ್ಕೊಳ್ರಿ. ಎಷ್ಟು ಬಂತು, 14ರಾಗ 8 ಹೋದ್ರೆ 6 ಉಳಿತು. 8ರಾಗ 6 ಹೋದ್ರೆ 2 ಉಳಿತು. ಇನ್ನೇನು ಉಳಿತು, 0 ಐತಿ. ಈಗ ಮತ್ತೆ ನಾವು 4ರಲ್ಲಿ ಇದನ್ನು ತೊಗೋಬೇಕು. ನಾವು ಸೇಮ್ 6ಅನ್ನು ತೊಗೋಬೇಕು. ಅವಾಗ ಮತ್ತೆ 258 ಮೈನಸ್ ಆಗ್ತದೆ, 2 ಉಳಿತೈತಿ. ಹೌದಾ? ಈಗ 2 ಉಳಿತು. ಈಗ 2 ಉಳಿತು. ಮತ್ತೆ ಏನು ತೊಗೋತೀವಿ, 7 ತೊಗೋತೀವಿ. 7 ತೊಗೊಂಡ್ರೆ ಇದು ಪೂರ್ತಿಯಾಗಿ ಇನ್ನು ಡಿವೈಡ್ ಆಗಂಗಿಲ್ಲ. ಇದು ಪೂರ್ತಿ ಡಿವೈಡ್ ಆಗಂಗಿಲ್ಲ ಅಂದ್ರೆ ಇದು ಆಗಂಗಿಲ್ಲ ಅನ್ನಂಗೆ ಅರ್ಥ. ಇನ್ನು ಈಗೇನು ಮಾಡ್ತೀನಿ, 41 ತೊಗೋತೀನಿ. 41 ಒಂದರಲ್ಲೇ 41 ಎಷ್ಟು ಉಳಿತು, 7 ಉಳಿತು. 1 ಉಳಿತು. ಇಲ್ಲಿ 7 ಉಳಿತು. 4 ಎಷ್ಟರಲ್ಲಿ 4 4 16, 4 4 16 ತೊಗೋತೀನಿ. 4 4 16 ಅಂದ್ರೆ 164 ಆಗ್ತದೆ. 7ರಾಗ 4 ಹೋದ್ರೆ 3, 7ರಾಗ 6 ಹೋದ್ರೆ 1. ಇಲ್ಲಿ ಮತ್ತೆ 4 ತೊಗೋಬೇಕು. ಇಲ್ಲಿ ಮತ್ತೆ 4 4 16 ಬರೋಂಗಿಲ್ಲ. 4 3 12 ಆಗ್ತೈತಿ. 4 3 12 ಅಂದ್ರೆ ಎಷ್ಟಾಗ್ತದೆ, 123 ಬರ್ತದೆ. ಇಲ್ಲಿ 1 ಬಂತು. ಇಲ್ಲಿ 1 ಬಂತು. ಇಲ್ಲಿ 0 ಬಂತು. ಇಲ್ಲಿ 4 2 41 2 82. ಇಲ್ಲಿ 82 ತೊಗೊಂಡು ಇಲ್ಲಿ 8 ಉಳಿತು. ಇಲ್ಲಿ 11ರಾಗ 9 ಹೋದ್ರೆ 2 ಉಳಿತು. ಇನ್ನು 7 ಉಳಿತೈತಿ. 4 7 28. 4 7 28 ಅಂದ್ರೆ 287 ಆಗ್ತದೆ. ಹಾಗಾದ್ರೆ ಇದು ಪೂರ್ತಿಯಾಗಿ ಡಿವಿಜಿಬಲ್ ಆಗ್ತದೆ. ಆನ್ಸರ್ 41. ಇಂಥ ಕ್ವಶನ್ ನೀವು ಯಾವಾಗಲೂ ಲೇಟಾಗಿ ಸ್ಕಿಪ್ ಮಾಡಿ ಹೋಗ್ಬೇಕು. ಇಂಥ ಕ್ವಶನ್ನ ಟೈಮ್ ತಿನ್ನೋ ಕ್ವಶನ್ಸ್ ಇವು ಈಗ ಬೇರೆ ಬೇರೆ ಕೊಟ್ಟಿರ್ತೇಳಿ. ಇಲ್ಲಿ ಕಂಪೋಸಿಟ್ ನಂಬರ್ಸ್ಗಳು ಕೊಟ್ಟಿದ್ದಂದ್ರೆ ಮಾಡ್ಬೋದು. ಬಟ್ ಇಲ್ಲಿ ಆಪ್ಷನ್ದಾಗ ಇದು ಒಂದೇ ಕಂಪೋಸಿಟ್ ನಂಬರ್ ಇದೆ. ಇವೆಲ್ಲ ಪ್ರೈಮ್ ನಂಬರ್ ಅದಾವೆ. ಪ್ರೈಮ್ ನಂಬರ್ ಯಾವಾಗಲೂ ಟೈಮ್ ತಿಂತಾವೆ. ಈ ರೀತಿ ಡಿವಿಜಿಬಲ್ ಮಾಡಿ ನಾವು ನೋಡ್ಬೇಕು. ಇಲ್ಲಾಂದ್ರೆ ಯಾವುದೇ ರೀತಿ ಶಾರ್ಟ್ಕಟ್ ಸಿಗಂಗಿಲ್ಲ ನಮ್ಗೆ. ಹಾಗಾಗಿ ಇಂಥ ಕ್ವಶನನ್ನು ಸ್ಕಿಪ್ ಮಾಡಿ ಲಾಸ್ಟಿಗೆ ಬಿಡಿಸೋದು ಭಾಳ ಒಳ್ಳೆಯದಂತ ಹೇಳ್ತೀನಿ ನಾನು. ಈಗ ಈ ಕ್ವಶನ್ ನೋಡ್ರಿ.
ಇಲ್ಲೇನು ಹೇಳೋಣ, ಒಂದು ಗುರುತಿಸಲಾದ ಬೆಲೆಯ ಮೇಲೆ 40%ನ ಒಂದೇ ರಿಯಾಯಿತಿ, 40% ಒಂದೇ ರಿಯಾಯಿತಿ ಕೊಡ್ಬೋದು. ಇನ್ನೊಂದು ಏನು ಹೇಳ್ತಾನು, 15% ಮತ್ತು 20% ಎರಡು ರಿಯಾಯಿತಿ ಕೊಟ್ಟಾನ. ಅನುಕ್ರಮವಾಗಿ ಕೊಟ್ಟ ಅವುಗಳ ನಡುವಿನ ಬೆಲೆ ಇದು 40% ಅದ ಮತ್ತು ಇವೆರಡೂದ್ರ ಕೊಟ್ಟದ ನಡುವಿನ ವ್ಯತ್ಯಾಸ ಏನೈತಿ, 400 ಐತಿ ಅಂತ ಹೇಳ್ತಾನ. ನನಗೀಗ ಈಗ 40% ಅಂತೂ ಗೊತ್ತೈತಿ ನನಗೆ. ಈಗ ಏನು ಮಾಡಬೇಕು, ಇದ್ರದ್ದು ಟೋಟಲ್ ಎಷ್ಟಾಗ್ತೈತಿ, ಟೋಟಲ್ ಎರಡು ಕೂಡಿಸಿ ಎಷ್ಟು ಡಿಸ್ಕೌಂಟ್ ಆಗ್ತೈತಿ ಅದನ್ನು ತಗೋಬೇಕು ನಾನು. ಇದಕ್ಕೆ ಫಾರ್ಮುಲಾ ಏನೈತಿ, a + b a × b / 100 ಇದು ಫಾರ್ಮುಲಾ ಅದರ. ಎರಡು ಸಕ್ಸೆಸಿವ್ ಡಿಸ್ಕೌಂಟ್ ಕೊಟ್ಟಿದ್ದಂದ್ರೆ ಈ ರೀತಿ ಮಾಡಬೇಕು. ಹೌದಾ, ಇಲ್ಲಿ ನಾ ಪ್ಲಸ್ ಬರ್ದನೆಲ್ಲ, ಡಿಸ್ಕೌಂಟನ್ನು ಯಾವಾಗಲೂ ಮೈನಸ್ನೇ ಬರಿತೀವಿ, ಬಟ್ ಇಲ್ಲಿ ಮೈನಸ್ ಬರ್ತೈತಿ, ಇಲ್ಲಿ ಮೈನಸ್ ತೊಗೊಳ್ಬೇಕಷ್ಟೆ. ಇವು ಎರಡು 15% ಪ್ಲಸ್ ಆಗ್ತಾವೆ, ಯಾಕಂದ್ರೆ ಮೈನಸ್ ಅದು ಪ್ಲಸ್ ಆಗ್ತದೆ. ಆನಂತರ ಇಲ್ಲಿ ಮೈನಸ್ ಇದ್ದದ್ದು ಪ್ಲಸ್ ಆಗ್ತೈತಿ, ಪ್ಲಸ್. ಹಾಗಾಗಿ ನಾನು ಮಾಡ್ಕೋಬೋದು ಇದನ್ನು 15 + 20 - 15 × 20 / 100 ಮಾಡ್ಕೋಬೇಕು. ಡಿಸ್ಕೌಂಟ್ ಇದ್ದಾಗ ಮೈನಸ್ ತೊಗೋಬೇಕು ಇಲ್ಲಿ ನಡುವ, ಆಯಿತಾ. ಇದು 0 ಹೋಯ್ತು, ಇದು 0 ಹೋಯ್ತು, 5 3 5 2 ಈ 2 ಕ್ಯಾನ್ಸಲ್ ಆಯ್ತು, 3 ಒಂದೇ ಉಳಿತು. ಹಾಗಾದ್ರೆ ಎಷ್ಟು ಉಳಿತೈತಿ, 15ಕ್ಕೆ 20 ಸೇರಿಸಿದ್ರೆ 35 ಆಗ್ತೈತಿ. 35ರಾಗ 3 ಮೈನಸ್ ಮಾಡಿದ್ರೆ ಎಷ್ಟಾಯ್ತು, 32% ಆಗ್ತದೆ. ಓವರ್ ಆಲ್ ಡಿಸ್ಕೌಂಟ್ ಎಷ್ಟಾಯ್ತು ನಮಗಿದೆ, ಎರಡದ್ರದ್ದು ಓವರ್ ಆಲ್ ಡಿಸ್ಕೌಂಟ್ 32% ಆಯ್ತು. ಬಟ್ ಅವೇನು ಹೇಳ್ತಾನೆ, 40% ಒಂದು ಡಿಸ್ಕೌಂಟ, ಈ 32% ಡಿಸ್ಕೌಂಟ್ ಅದ, ವ್ಯತ್ಯಾಸನ 400 ಐತಿ ಅಂತ ಹೇಳ್ತಾನೆ. ಅವ್ರ ನಡುವಿನ ವ್ಯತ್ಯಾಸನ 400 ಐತಿ. ಹಾಗಾದ್ರೆ ಏನು ಮಾಡ್ತೀನಿ ನಾನು, ಈಗ ಇದನ್ನು ಸಣ್ಣದು ಮಾಡೋಣ. ಈಗ ನಾವೇನು ಮಾಡೋಣ, 40 - 32 ಮಾಡೋಣ. ಎಷ್ಟಾಗ್ತೈತಿ, 8% ಉಳಿದೈತಿ. ಆ 8% ವ್ಯಾಲ್ಯೂನ ಏನು ಹೇಳ್ತಾನೆ, 400 ಅಂತ ಹೇಳ್ತಾನೆ. ಹಾಗಾದ್ರೆ ನಾನು ಏನು ಮಾಡ್ತೀನಿ, 8 ಒಂದರಲ್ಲೇ ಇಲ್ಲಿ ಏನು ಕಂಡಿಡಿ ಅಂದನು, ಆಗಿದ್ರೆ MP ಕಂಡಿಡಿ ಅಂದ, ಗುರುತಿಸಲಾದ ಬೆಲೆ ಕಂಡಿಡಿ ಅಂದನು. ಅಂದ್ರೆ 100% ವ್ಯಾಲ್ಯೂ ಕಂಡಿಡ್ಬೇಕು. ಈಗ 8% ವ್ಯಾಲ್ಯೂ ಕೊಟ್ಟಾನು, 100% ತೆಗಿಬೇಕು. 8 ಒಂದರಲ್ಲೇ ಎಷ್ಟು, 8 5ರಲ್ಲೇ 50 ಆತ, 1% ವ್ಯಾಲ್ಯೂ ಆಯ್ತು. ಇನ್ನು 100% ವ್ಯಾಲ್ಯೂ = 50 × 100 ಮಾಡಬೇಕು. ಅಂದ್ರೆ 200 ಇಡ್ಬೇಕು ಅಷ್ಟೆ, 5000 ಆನ್ಸರ್. ಇಷ್ಟೇ ಇರೋದು ಈ ಕ್ವಶನ್ದಾಗ. ಇದನ್ನು ಬಾಯ್ಲೆಕ್ಕೂ ಮಾಡ್ಬೋದು, ಭಾಳ ಈಸಿ ಕ್ವಶನ್ ಐತಿ, ಆರಾಮ್ ಮಾಡ್ಬೋದು. ಓಕೆ, ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ದ ಸಿಲಿಂಡರ್ ಅಂತ ಹೇಳ್ದ. ಸಿಲಿಂಡರ್ ಹೆಂಗಿರ್ತಾವೆ ನಮಗೆ ಗೊತ್ತೈತಲ್ಲ ನಿಮ್ಗೆ. ಸಿಲಿಂಡರ ಇದು ಒಂದು ಸಿಲಿಂಡರ್ ಐತಿ, ಅದರದ್ದು ರೇಡಿಯಸ್ ಎಷ್ಟು ಕೊಟ್ಟಾನ, ಇದರ ರೇಡಿಯಸ್ ಇದು ಇಲ್ಲಿಂದ ಹಿಡಿದು ಇಲ್ಲಿ ತನಕ ರೇಡಿಯಸ್ ಎಷ್ಟು ಕೊಟ್ಟಾನ ಅಂದ್ರೆ 3 ಸೆಂಟಿಮೀಟರ್ ಕೊಟ್ಟಾನ. ಹೈಟ್ ಎಷ್ಟು ಕೊಟ್ಟಾನ, ಓಕೆ. ಇದು ಹೆಚ್ ಎಷ್ಟು ಕೊಟ್ಟಾನ, 7 ಸೆಂಟಿಮೀಟರ್ ಕೊಟ್ಟಾನ. ಅವೇನು ಕಂಡಿಡಿನತಾನ, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಹೂಸ್ ಹೈಟ್ ಇಸ್ ಇಷ್ಟು ವಾಲ್ಯೂಮ್ ಕಂಡಿಡಿ ನಾನು. ಬಟ್ π = 3.14 ಅಂತ ಹೇಳತ್ತಾನ. ನಮಗೆ ಫಾರ್ಮುಲಾ ಗೊತ್ತೈತಿ, ಏನು, ವಾಲ್ಯೂಮ್ = πr²h. ಇದು ಫಾರ್ಮುಲಾ, ಇದ್ರೊಳಗೆ ತುಂಬಬೇಕು ನಾವು ಅಷ್ಟೇ. ಹೌದಾ, ಈಗ ಏನು ಮಾಡ್ತೀನಿ, V = π ಅಂದರೆ ಎಷ್ಟು, 3.14. ಹೌದಾ, ಇಂಟು r² ಅಂದ್ರೆ 3² 3 × 3, h ಅಂದ್ರೆ 7. ಇಷ್ಟೇ ಬರ್ಕೊಳ್ಳೋದು ಇದನ್ನು. ಇಲ್ಲಿ ನೋಡ್ರಿ ಆಪ್ಷನ್ದಾಗ ಇಲ್ಲಿ 8 ಐತಿ, 1 ಐತಿ, 8 ಐತಿ, 2 ಐತಿ. ಅಂದ್ರೆ ಡಿಫ್ರೆಂಟ್ ಅದಾವೆ. ಇವು ಎರಡು ಬಿಡಿಸ್ತಂದಾಗ. ಹಾಗಾದ್ರೆ ನಾನು ಏನು ಮಾಡ್ತೀನಿ, ಮೊದಲು ಏನು ಮಾಡ್ಕೋತೀನಿ, ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. 4 3 ಎಷ್ಟು, 4 3 12. 12 ಅಂದ್ರೆ 2 ಉಳಿತು ಬಿಡಿಸ್ತಂದಾಗ. 2 3 ಎಷ್ಟು, 6. 6 ಅಂದ್ರೆ 6 ಬಿಡಿಸ್ತಂದಾಗ 6 ಬಂತು. 6 7 ಎಷ್ಟು, 6 7 42. 6 7 42 ಅಂದರೆ ಲಾಸ್ಟಕ್ಕೆ 2 ಬರಬೇಕು. 2 ಬರೋದು ಯಾವುದೈತಿ, ಇದು ಒಂದು ಆಪ್ಷನ್ ಐತಿ. ಇಟ್ರ ಮೇಲೆ ನಮಗೆ ಆನ್ಸರ್ ಬಂದುಬಿಡ್ತದೆ. ಓಕೆ, ಆನ್ಸರ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತೈತಿ, 197.82. ನೀವು ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ನೋಡ್ಬೋದು. ಈ ರೀತಿ ನಾವು ಬಿಡಿಸ್ಬೇಕು. ಆದಷ್ಟು ನಾವು ಎಲ್ಲಿ ಶಾರ್ಟ್ಕಟ್ ಯೂಸ್ ಮಾಡ್ಬೋದಲ್ಲ ಆ ಜಾಗದಾಗ ಶಾರ್ಟ್ಕಟ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಹೌದಾ, ನಾವು ಮಲ್ಟಿಪ್ಲಿಕೇಶನ್ ಡಿವಿಜಿಬಲ್ ಇವನ್ನ ನಾವು ಭಾಳ ಸ್ಪೀಡಾಗಿ ಮಾಡೋಕತ್ತೀವಿ ಅಂದ್ರೆ ನಮಗೆ ಇನ್ನೂ ಕ್ವಶನ್ ಮಾಡೋ ಚಾನ್ಸಸ್ ಉಳಿದೈತಿ. ಈಗ ನೀವು ಆ ಮಲ್ಟಿಪ್ಲಿಕೇಶನ್ ಮಾಡೋಕೆ 1 ನಿಮಿಷ ತೊಗೊತಿತ್ತು, ಅದನ್ನು ನೀವು ಅಲ್ಲಿ ರೆಡ್ಯೂಸ್ ಮಾಡ್ಬೋದು. ಓಕೆ, ಇಲ್ಲಿನ ಹೇಳ್ತಾನು
By selling a 6 articles for a rupee, a man loses a 30%. To gain 40%, how much must he sell a rupee ಅಂತ ಅವು ಒಂದು ರೂಪಾಯಿದಾಗ 6 ಆರ್ಟಿಕಲನ್ನು ಮಾರತಾನ. ಅವಾಗ ಎಷ್ಟು ಲಾಸ್ ಆಗೈತಿ? 30% ಲಾಸ್ ಆಗೈತಿ. ಇನ್ನು ಅವ್ನು ಮತ್ತೆ 40% ಲಾಭ ಆಗ್ಬೇಕಾದ್ರೆ ಎಷ್ಟು ರೂಪಾಯಿಗೆ ಎಷ್ಟು ಕೊಡಬೇಕು ಅಂತ ಕೇಳತಾನೆ. ಭಾಳ ಇಂಥವು ಕ್ವಶನನ್ನು ನಾವು ಫಾರ್ಮುಲಾ ಥ್ರೂನು ಮಾಡ್ಬೋದು, ಇನ್ನೊಂದು ರೇಷಿಯೋ ಮೆಥಡ್ಲೇನು ಮಾಡ್ಬೋದು. ಮೊದಲು ನಾನು ಫಾರ್ಮುಲಾ ಮೆಥಡ್ ಹೇಳ್ತೇನೆ. ಫಾರ್ಮುಲಾ ಏನೈತಿ? ಕ್ವಾಂಟಿಟಿ 1 ಇಂಟು ಬ್ರಕೆಟ್ 100% ಮೈನಸ್ ಲಾಸ್. ಅದು ಲಾಸ್ ಕೊಟ್ಟಿದ್ದ ಅಥವಾ ಪ್ರಾಫಿಟ್ ಕೊಟ್ಟಿದ್ದ, ಏನು ಕೊಟ್ಟಿರ್ತಾನಲ್ಲ ಅದನ್ನು ಬರ್ಕೋಬೇಕು ನಾವು ಇಲ್ಲಿ. 100 ಮೈನಸ್ ಲಾಸ್ ಇಷ್ಟು ಕ್ವಾಂಟಿಟಿ 2 ಈಕ್ವಲ್ ಟು ಬರ್ಕೋ. ಕ್ವಾಂಟಿಟಿ 2 ಇಂಟು 100 ಪ್ಲಸ್ ಪ್ರಾಫಿಟ್. ಈಗೇನು ಮಾಡೋದು? ಕ್ವಾಂಟಿಟಿ 1 ಎಷ್ಟೈತಿ? 6 ಐತಿ. 6 ಆರ್ಟಿಕಲ್ 6 ವಸ್ತುಗಳದಾವಲ್ಲ ಅದು ಕ್ವಾಂಟಿಟಿ. ವಸ್ತುಗಳು ಕ್ವಾಂಟಿಟಿ ಅಂತಾರೋ. ಈಗ ಕ್ವಾಂಟಿಟಿ 1 ಏನೈತಿ? 6 ಐತಿ. 6 ಬರ್ಕೊಂಡೆ ಇಂಟು ಈ 100ದಾಗ 30 ಮೈನಸ್ ಮಾಡಿರಿ. ಈ 30% ಇದು 30 ಮೈನಸ್ ಮಾಡಿದ್ರೆ ಎಷ್ಟು ಬರ್ತೈತಿ? 70 ಬರ್ತೈತಿ. ಈಕ್ವಲ್ ಟು ಕ್ವಾಂಟಿಟಿ 2 ಅಂದರೆ Q2 ಹಂಗೆ ಬರ್ಕೊಂಡು ಇಂಟು 100ದಾಗ 40 ಪ್ಲಸ್ ಮಾಡಿರಿ ಎಷ್ಟಾಗ್ತೈತಿ? 140 ಆಗ್ತದೆ. ಈಗ ಕಡ್ತಾ ಹೊಡೀರಿ. 71ರಲ್ಲಿ 72ರಲ್ಲಿ, ಹೌದಾ? ಈಗ ಇದನ್ನು ಕಡ್ತಾ ಹೊಡ್ರಿ. 2 1ರಲ್ಲಿ 2 3ರಲ್ಲಿ. Q2 ಈಕ್ವಲ್ ಟು ಎಷ್ಟು ಬಂತ? 3 ಬಂತು. ಆನ್ಸರ 3. ಇಷ್ಟೇ ಇರೋದು ಕ್ವಶನ್. ಓಕೆ, ಇನ್ನೊಂದು ಮೆಥಡ್ ಒಳಗೆ ಕ್ವಶನ್ ನೋಡ್ರಿ. ಈಗ ಏನು ಮಾಡ್ಕೋಬೇಕು ನಾವು? SP1 SP2 ಅಂತ ಬರ್ಕೋಬೇಕು. SP1 SP2 ಅಂತ ಬರ್ಕೋಬೇಕು. ಯಾಕಂದರೆ 30% ಇದು SP1 30% ಲಾಸ್ ಆದಾಗ, SP2 30% ಪ್ರಾಫಿಟ್ ಆದಾಗ. ಹಾಗಾಗಿ ನಾನು ಏನು ಮಾಡ್ಕೋತೀನಿ? ಈಗ 100ದಾಗ 30 ಮೈನಸ್ ಮಾಡಿದಾಗ ಎಷ್ಟು ಬರ್ತೈತಿ? 70 ಸಿಗ್ತೈತಿ. 100ದಾಗ ಪ್ಲಸ್ ಮಾಡಿದಾಗ 140 ಸಿಗ್ತೈತಿ. ಇದು ಪ್ರೈಸ್ ಅದ ವ್ಯಾಲ್ಯೂ ಅದು. ಈಗ ಕ್ವಾಂಟಿಟಿ ತಗೋಬೇಕು ನಾವು. ಪ್ರೈಸ್ದು ವ್ಯಾಲ್ಯೂ ಈಗ ಕಡ್ತಾ ಹೊಡೀನಿ ಮೊದಲು. ಈಗ ಸಿಂಪ್ಲಿಫೈ ಮಾಡ್ಕೊಳ್ರಿ. ಎಷ್ಟು ಬರ್ತೈತಿ? 1:2 ಬಂತು. 1:2 ಬಂತಾ? ಈಗೇನು ಮಾಡಬೇಕು? ಕ್ವಾಂಟಿಟಿ ಯಾವಾಗಲೂ ಇದರ ರಿವರ್ಸ್ ಇರ್ತದೆ ಅಂದರೆ 2:1 ಇರ್ತದೆ. ಹಾಗಾಗಿ ಇಲ್ಲಿ ಕ್ವಾಂಟಿಟಿ 1 2ದ ವ್ಯಾಲ್ಯೂ SP1 ಇದ್ದಾಗ ನೋಡ್ರಿ. SP1 ಇದ್ದಾಗ ಎಷ್ಟು ಐಟಮ್ ಅದಾವೆ? 6 ಐಟಮ್ ಅದಾವೆ. ಹಾಗಾದ್ರೆ ಇದು 8 ಮಲ್ಟಿಪ್ಲೈ ಆಗೈತಿ ಇಂಟು 3 ಆಗೈತಿ ಮಲ್ಟಿಪ್ಲೈ. 2 3 6. ಹಾಗಾದ್ರೆ ಇದಕ್ಕೂ ನಾವು ಇಂಟು 3 ಮಾಡಬೇಕು. ಇಂಟು 3 ಮಾಡಿದಾಗ ಎಷ್ಟು ಬರ್ತೈತಿ? 3 ಆರ್ಟಿಕಲ್ ಬರ್ತಾವೆ. ಆನ್ಸರ್ 3 ಬರ್ತೈತಿ. ಈ ರೀತಿ ಮಾಡಬೇಕಿಂತ ಕ್ವಶನ್. ಇದು 9ನೇ ಕ್ವಶನ್. ಮಾರ್ಕ್ಸ್ ಸ್ಕೋರ್ಡ್ ಬೈ 10 ಸ್ಟೂಡೆಂಟ್. 10 ಮಂದಿ ಸ್ಟೂಡೆಂಟ್ದ ಒಂದೊಂದು ಸಬ್ಜೆಕ್ಟ್ನಾಗ ಇಂತಿಷ್ಟು ಮಾರ್ಕ್ಸ್ ಬಿದ್ದಾವಂತ ಐತಿ. ಹೌದಾ? ಇದು ಡಾಟಾ ಕೊಟ್ಟ. ಅದ್ರೊಳಗೆ ನಮ್ಗೆ ಏನು ಕಂಡಿಡಿಯನಂತ? ಮೋಡ್ ಕಂಡಿಡಿಯನಂತ. ಹೌದಾ? ಇಲ್ಲಿ ಮೋಡ್ ಕಂಡಿಡಿಯನಂತ. ಮೋಡ್ ಅಂದರೆ ಏನು ನಮಗೆ ಮೊದಲು ಗೊತ್ತಿರ್ಬೇಕು. ಮೋಡ್ ಅಂದ್ರೆ ಪದೇ ಪದೇ ರಿಪೀಟ್ ಆಗುವಂಥವು. ಪದೇ ಪದೇ ರಿಪೀಟ್ ಏನಾಗ್ತಾವಲ್ಲ ಅದು ಮೋಡ್. ಮತ್ತೊಂದು ಬರ್ತೈತೆ ಮೀನ್ ಅಂತ ಬರ್ತೈತೆ. ಇಲ್ಲಿ ಏನೇನದಾವು? ಮೋಡ್ ಅಂದ್ರೆ ಪದೇ ಪದೇ ಬರುವ ದತ್ತಾಂಶ. ಅಂದ್ರೆ ಒಳ್ಳೊಳ್ಳೆ ಯಾವ ಬರ್ತಾವಲ್ಲ ಅವಕ್ಕೆ ಅದು ಯಾವ ಹೆಚ್ಚು ರಿಪೀಟ್ ಆಗಿರೋದಿಲ್ಲ ಅದ ಒಂದು ಮೋಡ್ ಅಂತ ಕರಿತೀವಿ. ಮೀನ್ ಅಂದ್ರೆ ಎಲ್ಲ ದತ್ತಾಂಶಗಳನ್ನು ಕೂಡಿಸ್ಕೋಬೇಕು. ಕೂಡಿಸಿ ಅವು ಎಷ್ಟು ಅದಾವಲ್ಲ 1 2 3 4 5 ಇವು ಎಷ್ಟು ಅದಾವಲ್ಲ ಅದರಲ್ಲೇ ಡಿವೈಡ್ ಮಾಡಬೇಕು. ಅದೇನು ಮಾಡ್ತೀವಿ? ಅದಕ್ಕೆ ಏನಂತೀವಿ? ಮೀನ್ ಅಂತ ಕರಿತೀವಿ. ಅಂತರ ಎವರೇಜ್ ತಗೋದಂಗೆ, ಸರಾಸರಿ ಕಂಡು ಹಿಡ್ದಂಗೆ ಅದು. ಇನ್ನು ಮೀಡಿಯನ್ ಅಂದ್ರೆ ಮಧ್ಯಾಂಕ ಹೆಂಗೆ ಕಂಡು ಹಿಡಿತೀವಿ? ಮಧ್ಯಾಂಕದಾಗ ಇದನ್ನು ಏರಿಕೆ ಕ್ರಮದಾಗರೆ ಬರ್ಕೋಬೇಕು ಅಂದ್ರೆ ಇಳಿಕೆ ಕ್ರಮದಾಗರೆ ಬರ್ಕೋಬೇಕು. ಹಾಗಾಗಿ ಇವೆಲ್ಲವೂ ದತ್ತಾಂಶಗಳನ್ನು ಏರಿಕೆ ಕ್ರಮದಾಗ ಬರ್ಕೊಂಡು ಅವನ್ನೆಲ್ಲವೂ ಏರಿಕೆ ಕ್ರಮದಾಗ ಬರ್ಕೋಬೇಕು. ಅದ್ರ ನಡು ಸೆಂಟರ್ದಾಗ ಯಾವುದು ಬರ್ತೈತಿಲ್ಲ ಅದನ್ನು ನಾವು ಕಂಡು ಹಿಡಬೇಕು. ಈಗ ನೋಡ್ರಿ, ಇವಾಗ ಟೋಟಲ್ ಎಷ್ಟು ಅದಾವು? 1 2 3 ಇವು 4 ಅದು 5 ಅದು. ಇಲ್ಲಿ ಇವು 5 ಅದು. ಇಲ್ಲಿ ತನಕ 5 5 ಅದಾವೆ.
ಹಾಗಾದ್ರೆ ಇಲ್ಲಿ ನಡುವೆ ಎರಡದ್ರದ್ದು ತಗೋಬೇಕು ನಾವು. ಏರಿಕೆ ಕ್ರಮದ ಬರ್ಕೊಂಡ ನಂತರ ಹಿಂಗೆ ಕಂಡುಹಿಡಿಬೇಕು. ಈಗ ಡೈರೆಕ್ಟ್ ಕಂಡುಹಿಡಿದ್ರೆ ತಪ್ಪು ಬರ್ತದೆ. ಏರಿಕೆ ಕ್ರಮದಾಗ ಬರ್ಕೊಂಡು ಆನಂತರ ಕಂಡುಹಿಡಿಯೋದು ಅದಕ್ಕೇನಂತೀವಿ ಮೀಡಿಯನ್ ಅಂತೀವಿ. ಮಧ್ಯ ಅಂತ ಕಂಡುಹಿಡ್ಬೇಕು. ಇಲ್ಲಿ ನಮಗೆ ಮೋಡ್ ಕಂಡುಹಿಡಿ ಅಂದ. ಮೋಡ್ ಕಂಡುಹಿಡಿದ್ರೆ ನಾವು ಡೈರೆಕ್ಟ್ ಇಲ್ಲೇ ಕಂಡುಹಿಡಿಬೋದು. ಬಟ್ ನಮಗೆ ಆಪ್ಷನ್ ನೋಡ್ಕೊಳ್ಳೋದು. ಆಪ್ಷನ್ ನೋಡ್ಕೊಂಡ್ರೆ ಇನ್ನೂ ಈಜಿ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ನೋಡ್ರಿ 19 ಕೊಟ್ಟಾನ. 19 2 ಸಲ ಬಂದೈತಿ ನೋಡ್ರಿ. 19 ಒಂದು ಸಲ, ಒಂದು ಸಲ ಬಂದೈತಿ. ಇನ್ನು 14 ನೋಡ್ಕೊಡ್ರಿ. 14 2 ಸಲ ಬಂದೈತಿ ನೋಡ್ರಿ. ಒಂದು ಸಲ, ಇಲ್ಲಿ 2 ಸಲ, 2 ಸಲ ಬಂದೈತಿ. ಅಂದ್ರೆ 19ಕ್ಕಿಂತ ಹೆಚ್ಚು 14 ಬಂದೈತಿ ಅನ್ನಂಗೆ ಅರ್ಥ. ಅಂದ್ರೆ ಇನ್ನು 11 ನೋಡ್ಕೊಡ್ರಿ. 11 2 ಸಲ ಬಂದೈತಿ. 1 2 3 ಸಲ ಬಂದೈತಿ. 11 3 ಸಲ ಬಂದೈತಿ. ಅಂದರೆ ಇದಕ್ಕೊಂದು ಹೆಚ್ಚು ಬಂದೈತಿ ಅನ್ನಂಗೆ ಅರ್ಥ. ಇದಕ್ಕೊಂದು ಇದು ಹೆಚ್ಚು ಬಂದೈತಿ. ಇದಕ್ಕೆ ಯಾವ್ದು ಹೆಚ್ಚು ಸಲ ಬಂದಿರುತ್ತೆ ಅದು ಮೋಡ್. ಹಾಗಾಗಿ ಇಲ್ಲಿ 20 ನೋಡ್ಕೊಡ್ರಿ. 20 1 ಸಲ ಬಂದೈತಿ. ಹಾಗಾದ್ರೆ ಆನ್ಸರ್ ಏನಾಗ್ತೈತಿ? 3ನೇದು ಆಗ್ತದೆ, 11 ಆಗ್ತದೆ. ಇದು ಮೋಡ್ ಕಂಡುಹಿಡಿಯೋದು. ಇವನ್ನ ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಮೀನ್ ಅಂದ್ರೆ ಏನ, ಮೀಡಿಯನ್ ಅಂದ್ರೆ ಏನ, ಮೋಡ್ ಅಂದ್ರೆ ಏನ. ಇವು 3 ಪಕ್ಕ ಕ್ವಶನ್ ಬರುವಂಥ ಕ್ವಶನ್. ಅದಕ್ಕಾಗಿ ಪ್ರತಿ ಎಕ್ಸಾಮ್ದಾಗ ಕೇಳ್ತಾನೆ. ಇದನ್ನ ನೆನ್ಪಿಟ್ಕೊಳ್ರಿ. ಇಲ್ಲಿ ಏನು ಹೇಳಾಗ್ತಾನ ಕ್ವಶನ್ದಾಗ, ಶಿವಮ್ ತನ್ನ ಮಾರಾಟದ ಮೊತ್ತದಲ್ಲಿ ಮೊದಲ ವರ್ಷದಲ್ಲಿ 4% ಮತ್ತು 2ನೇ ವರ್ಷದಲ್ಲಿ 25% ಹೆಚ್ಚಳವನ್ನು ಪಡೆದನು. ಅಂದ್ರೆ ಇನ್ಕ್ರೀಸ್ ಆಗಿತ್ತು ಅಮೌಂಟ್. ಇದರೊಂದಿಗೆ ಪ್ರಸ್ತುತವಾದ ಮಾರಾಟವು ಈಗಿನ ಟೈಮ್ನಾಗ ಎಷ್ಟು ಮಾರಾಟ ಆಗೈತಿ? 1,40,400 ರೂಪಾಯಿ ಆಗೈತಿ ಮಾರಾಟ. 2 ವರ್ಷಗಳ ಹಿಂದಿನ ಅವನ ಮಾರಾಟ ಎಷ್ಟಿತ್ತು? ಅಂದರೆ ಹಿಂದೆ 2 ವರ್ಷ ಹಿಂದೆ ಎಷ್ಟಿತ್ತು, ಈಗ ಎಷ್ಟೈತಿ ಅಂತ ಹೇಳ್ತಾನೆ. ಏನೇನಾಗೈತಿ ಅದನ್ನು ಬರ್ಕೊಂಡು ಇಲ್ಲಿ 4% ಅವಂದ. ಇದು 2 ವರ್ಷದ ಹಿಂದಿಂದ ಮಾರಾಟ, MP ಮಾರ್ಕೆಟ್ ಪ್ರೈಸ್ ಅಂತ ಬರ್ಕೋತೀನಿ. ಇದು 2 ವರ್ಷದ ಹಿಂದಿಂದ, ಇದು ಪ್ರೆಸೆಂಟ್ ಅದ, ಇದು ಓಲ್ಡ್, ಇದು ಪ್ರೆಸೆಂಟ್. ಹೌದಾ? ಇಲ್ಲಿ 4% ವ್ಯಾಲ್ಯೂ ಎಷ್ಟು ಗೊತ್ತಾ? 4% = 1/25. 1/25 ಅಂದ್ರೆ 4%. ಇದು 25% ಅಂದ್ರೆ 1/4. 25% ಅಂದ್ರೆ 1/4. ಏನಾಗೈತಿ? ಹೆಚ್ಚಾಗೈತಿ. ಹೆಚ್ಚಾಗಂದ್ರೆ ಇದನ್ನು ಪ್ಲಸ್ ಮಾಡ್ಕೋಬೇಕು, ಇಲ್ಲಿ ಪ್ಲಸ್ ಮಾಡ್ಕೋಬೇಕು. ಹಾಗಾದ್ರೆ ನಾನು ಏನು ಮಾಡ್ತೀನಿ, 25 ಐತಿ. 25 ಇದ್ದಿದ್ದು ಎಷ್ಟಾಗೈತಿ? 26 ಆಗೈತಿ. ಹೌದಾ? 1 ಹೆಚ್ಚು ಮಾಡ್ಬೇಕು. ಇಲ್ಲಿ 1 ಹೆಚ್ಚೈತಿಲ್ಲ, 1 ಹೆಚ್ಚು ಮಾಡ್ಬೇಕು. ಇಲ್ಲಿ 4ಕ್ಕೆ 1 ಸೇರಿಸ್ರಿ. 4 ಇದ್ದದ್ದು ಎಷ್ಟಾಗೈತಿ? 5 ಆಗತೈತಿ. ಈಗ ಯಾವ್ಯಾವ ಕಟ್ತಾ ಹೋಗ್ತಾವಲ್ಲ ಅದನ್ನ ಹೊಡೆದು ಬಿಡೋದು ಕಟ್ತಾ. ಈಗ ನೋಡ್ರಿ, 2 ಎಷ್ಟರಲ್ಲೇ? 2 2ರಲ್ಲಿ, 2 13ರಲ್ಲಿ, 5 1ರಲ್ಲಿ, 5 5ರಲ್ಲಿ. ಹೌದಾ? ಈಗ ಎಷ್ಟು ಉಳಿತೈತಿ? ಇಲ್ಲಿ 10 ಉಳಿತು. 5 2ರಲ್ಲಿ 10, 13 1ರಲ್ಲಿ 13. ಈಗ ಎಷ್ಟು ಉಳಿತು. ಬಟ್ ನನಗೇನು ಬೇಕಾಗಿದ್ದು? ನಮಗೇನು ಬೇಕಾಗಿದ್ದು? ಇಲ್ಲಿ ನೋಡ್ರಿ, ಈಗ ಎಷ್ಟು ಉಳಿತಾ? ನಮಗೆ ಬೇಕಾಗಿದ್ದು ಡಿಫ್ರೆನ್ಸ್. ಅವ ಏನು ಹೇಳ್ದಾನೆ, ಇದ್ರದ್ದು ವ್ಯಾಲ್ಯೂ ಕೊಟ್ಟಾನ. ಈಗ 13ದು ವ್ಯಾಲ್ಯೂ ಕೊಟ್ಟಾನ. ಈ ವರ್ಷದ ಅಂದರೆ 2 ವರ್ಷದ, ಈ ಪ್ರೆಸೆಂಟಿಗೆ 2 ವರ್ಷದ 13 ವ್ಯಾಲ್ಯೂ ಆಗೈತಿ. ಅದ್ರದ್ದು ಹಿಂದಿನ ಕಂಡಿಡಿಯನ್ ಅಂತಾನೆ. 13ದು ವ್ಯಾಲ್ಯೂ ಕೊಟ್ಟಾನ 140,400. ಹೌದಾ? ಈಗ ನಾನು ಕಟ್ತಾ ಹೊಡಿತೀನಿ. ಹೆಂಗೆ? 140,400 ಡಿವೈಡೆಡ್/13 ಮಾಡ್ತೀನಿ. ಇದರಲ್ಲಿ ಡಿವೈಡ್ ಮಾಡಿರಿ. 13 1ರಲ್ಲಿ, ಇಲ್ಲಿ 13 1ರಲ್ಲಿ 13, 1 ಉಳಿತು, 0 ಆಯ್ತು. ಹಾಂ, 0 ಆತಂದ್ರೆ 10 ಆಯ್ತು. 10 ಆಯ್ತು. 13ಕ್ಕಿಂತ ಸಣ್ಣದೈತಿ. ನಾನು ಏನು ಮಾಡ್ತೀನಿ? 0 ಇಟ್ಕೋತೀನಿ. 0 ಇಟ್ಕೊಂಡು ಈಗ 4 ತೊಗೋಬೇಕು. ಹಂಗಾದ್ರೆ 13 8ಲೆ ಎಷ್ಟು? 104. 104 ಆತಂದ್ರೆ ಇನ್ನು 2 0 ಉಳಿದು, ಆ 2 0 ಇಲ್ಲಿ ಇಡ್ತೀನಿ. ಅಂದರೆ ಎಷ್ಟು ಇಂಟು ಆಗೈತಿ ಇದಕ್ಕೆ? 13ಕ್ಕೆ 1080 ಮಲ್ಟಿಪ್ಲೈ ಆಗತೈತಿ. ಹಾಗಾದ್ರೆ ಇದಕ್ಕೂ ನಾನು ಅಷ್ಟು ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಮಲ್ಟಿಪ್ಲೈ ಮಾಡಬೇಕು? 1080 ಮಲ್ಟಿಪ್ಲೈ ಮಾಡ್ಬೇಕು. ಹಂಗಾದ್ರೆ ಇಲ್ಲೊಂದು 0 ಐತಿ, ಅದು ಮಲ್ಟಿಪ್ಲೈ ಆಗಿ ಏನಾಗ್ತೈತಿ? 1080 8300 ಆಗ್ತದೆ ಆನ್ಸರ್. 4ನೇದು ಐತಿ ನೋಡ್ರಿ, ಇದು ಆನ್ಸರ್. 2 ವರ್ಷದ ಹಿಂದಿಂದ ಇಷ್ಟಿತ್ತು. ಈಗ ಅದು ಎಷ್ಟಾಗೈತಿ ಅಂದ್ರೆ 1,08,000 ಇದ್ದ 1,40,400 ಆಗೈತಿ. ಇಷ್ಟೇ ಇರೋದು ಈ ಕ್ವಶನ್ದಾಗ. ಇದ್ರೊಳಗೆ ಯಾವುದು ದೊಡ್ಡ ಸಂಖ್ಯೆ ಅಂತ ಕಂಡುಹಿಡಿಯನತ್ತ. ನಾನು ಮೊದಲನೇ ಲೆಕ್ಚರ್ ಒಳಗೆ ಹೇಳೀನಿ, ಮೊದಲನೇ ಕ್ಲಾಸ್ನೊಳಗೆ ಭಾಳಷ್ಟು ಹೇಳೀನಿ. ಇವತ್ತರದ್ದು ಈಗ 46/75, 34/77 ಅಂತ ಬರ್ಕೊಂಡು ಇದನ್ನು ಕ್ಲಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕಂಡುಹಿಡ್ಬೋದು. ಇಲ್ಲ ನೀವು ನಾರ್ಮಲ್ ಡಿವಿಷನ್ ಮೆಥಡ್ಲೇನೂ ಕಂಡುಹಿಡ್ಬೋದು. ಇಂಥ ಕ್ವಶನ್ ನಾವು ಮೊದಲ ಸ್ಕಿಪ್ ಮಾಡಬೇಕು. ಯಾಕಂದರೆ ಇದು ಟೈಮ್ ಟೇಕಿಂಗ್ ಕ್ವಶನ್ ಐತಿ. ಅದು ಟೈಮ್ ಟೇಕಿಂಗ್ ಕ್ವಶನ್ ಐತಿ. ಮಾಡ್ಬೋದು, ಆನ್ಸರ್ ಪಕ್ಕ ಬರ್ತದೆ, ಬಟ್ ಟೈಮ್ ತೊಗೊಳ್ತದೆ. 2 ರಿಂದ 3 ನಿಮಿಷ ಪಕ್ಕ ಟೈಮ್ ತೊಗೊಳ್ತದೆ. ಅದಕ್ಕೆ ಏನು ಮಾಡಬೇಕು? ಸ್ಕಿಪ್ ಮಾಡಿ ಹೋಗೋದು. ಇದನ್ನು ನೀವು ಆನ್ಸರ್ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ. ಎಲ್ಲರೂ 11ನೇ ಕ್ವಶನನ್ನು
ಆನ್ಸರ್ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ್ದು ಆನ್ಸರ್ ಆಗ್ತದ ಅಂತ. ಇದು ಟ್ರಿಗ್ನಾಮೆಟ್ರಿ ಕ್ವಶನ್, ಭಾಳ ಈಜಿ ಕ್ವಶನ್ ಐತಿ. ಏನು ಪ್ರಾಪರ ಅಂದ್ರೆ ಇದು 0 ಡಿಗ್ರಿಯಿಂದ 90 ಡಿಗ್ರಿ ಒಳಗೆ ಒಂದು ಆ್ಯಂಗಲ್ ಐತಿ. ಅಂದರೆ ಆ್ಯಂಗಲನ್ನು ಕಂಡುಹಿಡಿಯತಾನ. ಆ ಆ್ಯಂಗಲ್ ಯಾವುದಂತ ಕಂಡುಹಿಡಿಯತಾನ. ಅಂದ್ರೆ 90ಕ್ಕಿಂತ ಸಣ್ಣದ 0ಕ್ಕಿಂತ ದೊಡ್ಡದ ಐತಿ ಅಂತ ಹೇಳತ್ತಾನ. ಹಾಗಾದ್ರೆ ನಾವೇನು ಮಾಡ್ತೀವಿ, ಇಲ್ಲಿ ನೋಡಿ ಇದನ್ನು ಬರ್ಕೊಂಡು, ಇದು 3 sin square theta ಪ್ಲಸ್ 7 cos square theta ಈಕ್ವಲ್ ಟು 4 ಬಟನ್. ನನಗೆ sin square theta ಪ್ಲಸ್ cos square theta ಈಕ್ವಲ್ ಟು 1 ಅಂತ ಗೊತ್ತೈತಿ. ನಾನು ಏನು ಮಾಡ್ತೀನಿ, cos square theta ಈಕ್ವಲ್ ಟು 1 ಮೈನಸ್ sin square theta ಅಂತ ಬರ್ಕೋತೀನಿ. ಹೌದಾ, 1 ಮೈನಸ್ sin square theta ಈಕ್ವಲ್ ಟು cos square theta. ಹಾಗಾದ್ರೆ ನಾನೇನು ಮಾಡ್ಕೋತೀನಿ, ಈಗ ಇದನ್ನು ಹಿಂಗೂ ಬರ್ಕೋಬೋದಲ್ಲ. ಒಂದು ನಿಮಿಷ. 1 ಮೈನಸ್ cos square theta, ಈಗ 1 ಮೈನಸ್ sin square theta ಈಕ್ವಲ್ ಟು cos square theta ಐತಲ್ಲ. ಈಗ sin square theta ಈಕ್ವಲ್ ಟು ಏನು ಮಾಡ್ಕೋಬೋದು, 1 ಮೈನಸ್ cos square theta ಅಂತ ಬರ್ಕೋಬೋದು. 1 ಮೈನಸ್ cos square theta ಅಂತಲೂ ಬರ್ಕೋಬೋದು. ಹಾಗಾದ್ರೆ ನಾನು sin square theta ಜಾಗದಾಗ sin square ಜಾಗದಾಗ ಇದನ್ನ ವ್ಯಾಲ್ಯೂ ತುಂಬ್ತೀನಿ. ಈ ವ್ಯಾಲ್ಯೂವನ್ನು sin square ಜಾಗದಾಗ, ಈ sin square ಜಾಗದಾಗ, sin square theta ಜಾಗದಾಗ ಈ ವ್ಯಾಲ್ಯೂ ತುಂಬೋದು. ನಮಗೆ ಆದಷ್ಟು ಈಜಿ ಮಾಡ್ಕೋಬೇಕು ಇದನ್ನು. 3 ಇಂಟು ಬ್ರ್ಯಾಕೆಟ್ 1 ಮೈನಸ್ cos square theta ಅಂತ ಬರ್ಕೊಂಡು, ಇದು ಬ್ರ್ಯಾಕೆಟ್ ಆಯಿತು, ಪ್ಲಸ್ 7 cos square theta ಈಕ್ವಲ್ ಟು 4 ಆಯ್ತು. ಈಗೇನು ಮಾಡೋಣ, ಮಲ್ಟಿಪ್ಲೈ ಮಾಡಿರಿ. 3 ಒಂದೇ ಅಷ್ಟ 3 ಮೈನಸ್ 3 cos square ಪೂರ್ತಿ ಬರೀಬೇಕಂತನಿಲ್ಲ. ನಾ ಹೆಂಗೆ ಇಲ್ಲಿ S ಸ್ಕ್ವೇರ್ C ಸ್ಕ್ವೇರ್ ಅಂತ ಬರೋದಿಲ್ಲ, ಹಂಗೆ ಬರೆದ್ರು ಭಾಳ ಟೈಮ್ ಸೇವ್ ಮಾಡ್ತೀವಿ ಅಂತಂದು. 3 cos square theta ಪ್ಲಸ್ 7 cos square theta ಈಕ್ವಲ್ ಟು 4 ಆಯ್ತು. ಹೌದಾ, ಈಗ 3 ಮೈನಸ್ 3 ಪ್ಲಸ್ 7 ಮೈನಸ್ ಆದಾಗ ಎಷ್ಟಾಗ್ತೈತಿ, 4 cos square theta ಉಳಿದೈತಿ. 3 ಪ್ಲಸ್ 4 cos square theta ಈಕ್ವಲ್ ಟು 4 ಉಳಿತು. ಹೌದಾ, ಈ 3 ಇದ್ದದ್ದ ಆ ಕಡೆ ಹೋದ್ರೆ ಮೈನಸ್ ಆಗ್ತದೆ. ಅಂದ್ರೆ cos square theta ಈಕ್ವಲ್ ಟು ಏನು ಉಳಿದೈತೆ ಅಂದ್ರೆ 3 ಇದ್ದದ್ದ ಆ ಕಡೆ ಹೋಗಿ ಮೈನಸ್ ಆಗಿ 1 ಉಳಿತು. ಈ 4ಅನ್ನು ಡಿವೈಡ್ ಬೈ ಮಾಡ್ತೀನಿ. ಈಗ ನಮಗೆ cos theta ವ್ಯಾಲ್ಯೂ ಕಂಡುಹಿಡಬೇಕು. ಹೌದಾ, ಇದು ಸ್ಕ್ವೇರ್ದಾಗ ಐತಿ. cos theta ವ್ಯಾಲ್ಯೂ ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು, ರೂಟ್ ಹಾಕಬೇಕು. ರೂಟ್ ಹಾಕಿದಾಗ 1/2 ಉಳಿತೈತಿ. cos 1/2 cos theta 1/2 ಯಾವಾಗ ಇರ್ತೈತಿ ಹೇಳ್ರಿ, cos theta ಈಕ್ವಲ್ ಟು 1/2 ಇದ್ದಾಗ theta ಈಕ್ವಲ್ ಟು ಏನು ಬರ್ತೈತಿ, 60 ಡಿಗ್ರಿ ಬರ್ತೈತಿ. 60 ಡಿಗ್ರಿ ಇದ್ದಾಗ cos 1/2 ಇರ್ತೈತಿ. ಅಂದ್ರೆ ಆನ್ಸರ್ ಇದು ನೋಡ್ರಿ, cos theta ಈಕ್ವಲ್ ಟು 60 ಡಿಗ್ರಿ. ಓಕೆ, ನಿಮ್ಗೆ ಇದು ಎಷ್ಟು ಟಫ್ ಆಗ್ತಿತ್ತಪ್ಪ, ಇನ್ನೊಂದು ರೀತಿಯೂ ಬಿಡಿಸ್ಬೋದು. ಏನು ಮಾಡೋದು, ಈ 45 ಡಿಗ್ರಿ ಅಂದ್ರೆ ನಮ್ಗೆ ವ್ಯಾಲ್ಯೂ ಗೊತ್ತಿರ್ತಾವೆ. sin 45 ಅಷ್ಟ 1/√2. ಇಲ್ಲಿ cos 45 ಅಂದ್ರೆ ಇಲ್ಲಿ 1/√2. cos 45 1/√2, sin 45 1/√2. ಈ ವ್ಯಾಲ್ಯೂಗಳನ್ನ ತುಂಬಿ 4 ಯಾವಾಗ ಬರ್ತೈತಿಲ್ಲ ಅದು ಆನ್ಸರ್. ಲಾಸ್ಟಕ್ಕೆ 4 ಬರ್ಬೇಕು. ಅದು ಯಾವ್ದು ಬರ್ತೈತಿಲ್ಲ ಅದನ್ನು ಫಾಲೋ ಮಾಡ್ತೈತೆ ಅಂದ್ರೆ ಅದು ಟಿಕ್ ಮಾಡಿಬಿಡೋದು ಆನ್ಸರ್. ಹಿಂಗೆ ಮಾಡಿದ್ರೆ ಇನ್ನೂ ಜಲ್ದಿ ಬಿಡಿಸ್ಬೋದು. ಇದು ನಾನು ಬೇಸಿಕ್ಕಾಗಿ ಹೇಳಿದ್ದು ನಿಮಗೆ. ಇದು ಈಸಿಯಾಗಿ ಮಾಡ್ಬೋದು ಈ ರೀತಿ ಮಾಡಿರಿ. ಇವು ಗೊತ್ತಿರ್ಬೇಕು ನಿಮ್ಗೆ. sin square theta ಪ್ಲಸ್ cos square theta ಈಕ್ವಲ್ ಟು sec square theta ಪ್ಲಸ್ tan square theta ಈಕ್ವಲ್ ಟು 1. ಹಿಂಗೆ ಡೈರೆಕ್ಟ್ ವ್ಯಾಲ್ಯೂಗಳು ಗೊತ್ತಿರ್ಬೇಕು. ಓಕೆ, ಇದೇನು, ದ ಸೆಲ್ಲಿಂಗ್ ಪ್ರೈಸ್ ಆಫ್ 20 books ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಫ್ 24 books. ಫೈಂಡ್ ದ ಲಾಸ್ ಪರ್ಸೆಂಟೇಜ್. ಲಾಸ್ ಆರ್ ಗೇನ್ ಪರ್ಸೆಂಟೇಜ್ ಅಥವಾ ಲಾಸ್ ಪರ್ಸೆಂಟೇಜನ್ನು ಕಂಡುಹಿಡಿರಿ ಅಂದ. ಇದನ್ನು ನನಗೆ ಆನ್ಸರ್ ಕಮೆಂಟ್ ಮಾಡಿರಿ. ಹೋಮ್ವರ್ಕ್ ಇದು ನಿಮಗೆ. ಆನ್ಸರ್ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ ಇದ್ರದ್ದು ಎಷ್ಟು ಆನ್ಸರ್ ಬರ್ತದ ಅಂತಂದು. ಈಜಿ ಐತಿ ಇದು. ಹೋದ ಕ್ವಶನ್ ಪೇಪರ್ನಾಗ ನಾನು ಸೆಟ್ಟದೊಳಗೆ ಬಿಡಿಸೀನಿ ಇದನ್ನು ಕ್ವಶನ್ನ. ಇದೇ ಸೇಮ್ ಕ್ವಶನನ್ನು ಬಿಡಿಸೀನಿ. ಈಗ 14ನೇ ಕ್ವಶನ್. ಇಲ್ಲೇನು ಹೇಳತ್ತಾನ, ಎ ಯು 2 ನಿಲ್ದಾಣಗಳ ನಡುವೆ ರೈಲ್ವೆ ಹಳಿ ಹಾಕಲು ಕೆಲಸವನ್ನು 22 ದಿನ ತಗೋತಾನೆ. ಹೌದಾ, ಬಿ ಯು ಅದೇ ಕೆಲಸವನ್ನು 11 ದಿನ ತಗೋತಾನೆ. ಸಿ ಯ ಸಹಾಯದಿಂದ 3 ಮಂದಿ ಕೂಡಿ ಮಾಡಕತ್ತಂದ್ರೆ 4 ದಿನ ಆಗ್ತೈತಿ. ಹಾಗಾದ್ರೆ ಸಿ ಒಬ್ಬನೇ 2 ದಿನದಾಗ ಮುಗಿಸತ್ತಾನು. ಇಷ್ಟ ಇರೋದು ಕ್ವಶನ್. ಎ ಎಷ್ಟು ದಿನ ತಗೋಕತ್ತ, 22 ದಿನ ತಗೋಕತ್ತ. ಬಿ ಒಬ್ಬ ಎಷ್ಟು ದಿನ ತಗೋತಾನು, 11 ದಿನ ತಗೋತಾನೆ. ಹೌದಾ, ಬಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಇವರು 3 ಮಂದಿ ಎಷ್ಟು ದಿನ ತಗೋತಾರು, 4 ದಿನ ತಗೋತಾರೆ. ಹಾಗಾದ್ರೆ ನಾನು ಇವ್ರದ್ದು ಎಲ್ಸಿಎಂ ತಗೋಬೇಕು. ಇವು 3 ಎಲ್ಸಿಎಂ ತಗೊಳ್ಳೋಣ. ಎಲ್ಸಿಎಂ ಏನು ಬರ್ತದೆ ನಮ್ಗೆ, 22 4 ಎಷ್ಟು 88.
22 4 88. ಯಾಕಂದ್ರೆ ಇಲ್ಲಿ ದೊಡ್ಡದು ಯಾವ್ದೈತಿ 22 ಐತಿ. 22 3 66. 66ನ 4 ಡಿವೈಡ್ ಮಾಡೋಂಗಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ 88. 22 4 88 ತೊಗೋತೀನಿ. ಇದು LCM. ಇದು ಟೋಟಲ್ ವರ್ಕ್ ಆಯ್ತು. 88 ನಮ್ಗೆ ಟೋಟಲ್ ವರ್ಕ್ ಅಂತ ತಿಳ್ಕೊಳ್ಳೋದು. 22 ಎಷ್ಟರಲ್ಲಿ ಹೋಗ್ತದೆ? ಇದು 88 4ರಲ್ಲಿ ಹೋಗ್ತದೆ. 11 ಎಷ್ಟರಲ್ಲಿ ಹೋಗ್ತದೆ? 11 8ರಲ್ಲಿ ಹೋಗ್ತದೆ. ಇನ್ನು 4 ಎಷ್ಟರಲ್ಲಿ ಹೋಗ್ತದೆ? 4 22ರಲ್ಲಿ ಹೋಗ್ತದೆ. ಹೌದಾ? ಈಗೇನು ಮಾಡಬೇಕು ನಾವು? ಸಿದು ವ್ಯಾಲ್ಯೂ ಕಂಡುಹಿಡ್ಬೇಕು. ಇದು ಎಫಿಷಿಯನ್ಸಿ. ದಿನಕ್ಕೆ ಇಷ್ಟು ಕೆಲಸ ಮಾಡತ್ತಾರ ನಂಗೆ ಅರ್ಥ. ಹೌದಾ? ಇವರು ದಿನಕ್ಕೆ ಇಷ್ಟಿಷ್ಟು ಕೆಲಸ ಮಾಡತ್ತಾರ ಅಂದ್ರೆ ದಿನಕ್ಕೆ A 4 ಕೆಲಸ ಮಾಡ್ತಾನು 88ರಾಗ. ಇವ B ದಿನಕ್ಕೆ 8 ಕೆಲಸ ಮಾಡ್ತಾನು. ಬಟ್ A B C 3 ಮಂದಿ ಕೂಡಿರ ದಿನಕ್ಕೆ 22 ಕೆಲಸ ಮಾಡತ್ತಾರು ಅಂದಂಗೆ ಅರ್ಥ. ಹಾಗಾದ್ರೆ ನಾನು ಏನು ಮಾಡ್ತೀನಿ ಈಗ ಟೋಟಲ್ ಏದು ಕಂಡುಹಿಡಬೇಕು? ಸಿನು ಕಂಡುಹಿಡ್ಬೇಕಲ್ಲ. A + B + C = 22 ಐತಿ. ಬಟ್ ನಮಗೆ A B ಎರಡು ವ್ಯಾಲ್ಯೂ ಗೊತ್ತಾಗೈತಿ. ಎಷ್ಟು? 8 4 ಕೂಡಿಸಿದ್ರೆ ಎಷ್ಟಾಗೈತಿ? 12 ಆಗ್ತೈತಿ. 12 + C = 22. ಹೌದಾ? ಈಗ C = ತೆಗಿರಿ. 22ರಾಗ 12 ತೆಗೆದ್ರೆ ಎಷ್ಟಾಗೋಯ್ತು? 10 ಉಳಿತು. ಸಿ ದಿನಕ್ಕೆ 10 ಕೆಲಸ ಮಾಡತ್ತಾನೆ. ಸಿ ಎಷ್ಟು ಮಾಡತ್ತಾನು? ದಿನಕ್ಕೆ 10 ಕೆಲಸ ಮಾಡತ್ತಾನೆ. ಹಾಗಾದ್ರೆ ನಾನು ಇದನ್ನು 10ನ್ನು 88ಕ್ಕೆ ಡಿವೈಡ್ ಮಾಡಬೇಕು. ಸಿದ ಕಂಡು ಹಿಡಿಬೇಕಾದ್ರೆ 88 / 10 = ಏನು ಮಾಡ್ತೀನಿ? ಡಿವೈಡ್ ಮಾಡ್ತೀನಿ. 2 5ರಲ್ಲಿ 2 44. ಹೌದಾ? ಈಗ 44ನ್ನು ಡಿವೈಡ್ ಮಾಡಿಬಿಡ್ರಿ. ಎಷ್ಟು? 5 8ರಲ್ಲಿ 5 8ರಲ್ಲಿ 40 4 ಉಳಿದೈತಿ. ಅದನ್ನು 4 ಮೇಲೆ ಇಡೋದು, ತಳಗೆ 5 ಇಡೋದು. ಅಂದ್ರೆ ಆನ್ಸರ್ ಇಲ್ಲೈತಿ ನೋಡ್ರಿ, 3ನೇದು. ಇಷ್ಟು ಬರ್ತೈತಿ. 5 8ರಲ್ಲಿ 40. ಇಲ್ಲಿ 8 ಮಾಡ್ಬೇಕು ತಳಗೆ, ಇಲ್ಲಿ ಪ್ಲಸ್ ಮಾಡ್ಬೇಕು. 5 8ರಲ್ಲಿ 40 + 4 44. 44 / 2. ಈ ರೀತಿ ಮಾಡ್ಬೇಕಿಂತ ಕ್ವಶನ್. Find the circumference of the largest circle that can drawn completely inside the rectangle whose dimensions are given in. ಓಕೆ, ಇಲ್ಲಿ ಸರ್ಕಂಫರೆನ್ಸ್ ಕಂಡಿಡಿ ಅಂದಾನೆ. ಓಕೆ, ಈಗ ಒಂದು ರೆಕ್ಟ್ಯಾಂಗಲ್ ಐತಿ. ಓಕೆ, ಇದು ರೆಕ್ಟ್ಯಾಂಗಲ್ ಅಂತ ತಿಳ್ಕೊರಿ. ಇದು ಒಂದು ರೆಕ್ಟ್ಯಾಂಗಲ್ ಐತಿ. ಇದ್ರದ್ದು ಡೈಮೆನ್ಷನ್ ಕೊಟ್ಟಾನ. ಉದ್ದ ಎಷ್ಟೈತಿ? 249 ಐತಿ. ಅಗಲ ಎಷ್ಟೈತಿ? 168 ಮೀಟರ್ ಐತಿ. ಹೌದಾ? ನಾವು ಇದ್ರೊಳಗೆ ಒಂದು ಸರ್ಕಲ್ ಎಳಿಬೇಕು. ಹಿಂಗೆ ಕುಂತಾಗ ಒಂದು ದೊಡ್ಡ ಸರ್ಕಲ್ ಕೂತೈತಿ ಇದು. ಹಾಗಾದ್ರೆ ಇದ್ರ ಡಯಾಮೀಟ್ರ್, ಇದ್ರದ್ದು ಸುತ್ತಳತೆ ಎಷ್ಟಾಗ್ತೈತಿ ಅಂತ ಕೇಳ್ತಾನೆ ನಾವು. ಇದ್ರದ್ದು ಪರಿಧಿ ಎಷ್ಟಾಗ್ತೈತಿ ಅಂತ ಕೇಳ್ತಾನೆ. ಈಗ ನೋಡ್ರಿ, ಇದು ಸರ್ಕಲ್ ಹೆಂಗೆ ಹೋಯ್ತು? ಯಾವಾಗಲೂ ಅಗಲದ ಡಯಾಮೀಟ್ರನ್ನ ಒಂದು ಸರ್ಕಲ್ ಪೂರ್ತಿಯಾಗಿ ಕುಂತೈತಿ. ಯಾವಾಗಲೂ ಅಗಲದ ಸಣ್ಣ ಬಾವಿನ ಎಷ್ಟು ಇರ್ತೈತಿ ಆ ಸಣ್ಣ ಬಾವುದ ಪೂರ್ತಿ ಇದನ್ನು ಸರ್ಕಲ್ ಒಂದು ಡಯಾಮೀಟ್ರ್ ಆಗ್ತದೆ. ಸಣ್ಣ ಬಾವುನ ಡಯಾಮೀಟ್ರ್ ಆಗ್ತದೆ. ಅಂದ್ರೆ ನಮ್ಗೆ ರೇಡಿಯಸ್ ಕಂಡು ಹಿಡ್ಕೋಬೇಕು. ಪೆರಿಮೀಟರ್ ಪರಿಧಿ = 2πr. ಇದು ಫಾರ್ಮುಲಾ ಐತಿ. ಬಟ್ r = ಇದು /2 ಆದಾಗ ನಮ್ಗೆ r ಸಿಗ್ತದೆ. /2 ಆದಾಗ ನಮ್ಗೆ r ಸಿಗ್ತೈತಿ. ಅಂದ್ರೆ ಅಗಲದ ಅರ್ಧನ ನಮ್ಗೆ r ಇದ್ದಂಗೆ. ಇದು d = ಸಮ ಐತೈತಿ. ಇದು d ಗೆ ಸಮ. ಹೌದಾ? ಇಲ್ಲಿ ಇದು ಒಂದು ತ್ರಿಭುಜದ ಅತಿ ದೊಡ್ಡ ವ್ಯಾಸಕ್ಕೆ ನಾವು d ಅಂತ ಕರಿತೀವಿ. ಹೌದಾ? ಈಗ ಪಿ ಕಂಡುಹಿಡ್ಬೇಕಲ್ಲ. ಪಿ ಅಂದರೆ ಪರಿಧಿ. 2 × 22 / 7 ಇಂಟು ಇದನ್ನು ಡಿವೈಡ್ ಮಾಡಿರಿ. ಡಿವೈಡ್ ಮಾಡಿದಾಗ ಎಷ್ಟು ಇರ್ತೈತಿ ನಮ್ಗೆ? 2 8 16, 2 4 8 84 ಸಿಕ್ತು ನಮ್ಗೆ. ಅದು ಆಯಿತು. 2πr ಆಯಿತು. ಈಗ 7 1ರಲ್ಲಿ 12 7 84 12 ಬಂತು. ನಾನೇನು ಮಾಡ್ತೀನಿ, ಇಲ್ಲಿ ನೋಡ್ರಿ, ಎಲ್ಲ ನೋಡ್ಕೊಳ್ರಿ. ಎಲ್ಲವೂ ಬೇರೆ ಇದಾವೆ, ಡಿಫ್ರೆಂಟ್ ಅದಾವೆ. ಅಂದ್ರೆ ಯೂನಿಟ್ ಡಿಜಿಟ್ ಮೆಥಡನ್ನು ಅಪ್ಲೈ ಮಾಡ್ಬೋದು ನಾವು. ಹಾಗಾಗಿ ಏನು ಮಾಡ್ತೀನಿ ನಾನಿಲ್ಲಿ 2 1ರಲ್ಲಿ 2 ಏನು ಮಾಡಬೇಕು? ಎಷ್ಟು? 2 2ಲಿ ಎಷ್ಟು? 4 4 2ಲಿ ಎಷ್ಟು? 8. ಲಾಸ್ಟಿಗೆ 8 ಬರ್ಬೇಕು ನಮಗೆ. 8ಕ್ಕೆ ಬರೋದು ಇದು ಒಂದು ಆಪ್ಷನ್ದಾಗ ಐತಿ. ಹಾಗಾದ್ರೆ ಆನ್ಸರ್ ಇದಾಗ್ತದೆ. ಈ ರೀತಿ ಕ್ವಶನನ್ನು ನೀವು ಸಾಲ್ವ್ ಮಾಡಬೇಕು. ಎಷ್ಟಾಗ್ತೈತಿ? 22 2ಲಿ ಎಷ್ಟು? 44. 44 × 12 ಆದಾಗ 528 ಆಗ್ತದೆ. ಈ ಕ್ವಶನ್ ಅಂತೂ ಸ್ಟಾರ್ ಮಾರ್ಕ್ ಹಾಕ್ರಿ. ಕ್ವಶನ್ ಪ್ರತಿಯೊಂದು ಶಿಫ್ಟ್ನಾಗ ಎಕ್ಸಾಮ್ನಾಗ ಬರಾಕತೈತಿ ಕ್ವಶನ್.
ಅದಕ್ಕಾಗಿ ಈ ಪಕ್ಕ ಕ್ವಶನ್ ಬರುವಂಥ ಕ್ವಶನ್ನ ಇದನ್ನು ಬಿಡಿಸ್ಕೊಂಡು ಹೋಗ್ರಿ. ಇಂಥ ಕ್ವಶನ್ ಮಾಡಕ್ಕಬೇಕು ನೀವು. ಇದು ಸೇಮ್ ಟು ಸೇಮ್ ಇದನ್ನು ಇರ್ತೈತಿ, ಬಟ್ ವ್ಯಾಲ್ಯೂ ಒಟ್ಟು ಚೇಂಜ್ ಇರ್ತಾವೆ, ಏನೂ ಚೇಂಜ್ ಇರೋಂಗಿಲ್ಲ. ಹೌದಾ? ನಾನೀಗ ಬಿಡಿಸೋಣ ಇದನ್ನು ಕ್ವಶನ್. ಈಗ ಒಂದು ಟ್ರಯಾಂಗಲ್ ಐತಿ. ಹೌದಾ? ಒಂದು ಟ್ರಯಾಂಗಲ್ ಐತಿ. ಅವೇನು ಹೇಳ್ದಾನು, ಟ್ರಯಾಂಗಲ್ದ ABC ಟ್ರಯಾಂಗಲ್ ಐತಿ. BD ಈಸ್ ಪರ್ಪೆಂಡಿಕ್ಯುಲರ್ ಟು AC. BD ಅನ್ನೋದು ACಗೆ ಪರ್ಪೆಂಡಿಕ್ಯುಲರ್ ಐತಿ ಅಂತ ನಾನು ಏನಂತಾನೆ B ಇಲ್ಲಿ ಬರ್ಕೋತೀನಿ. ಹಂಗಾದ್ರೆ ಇಲ್ಲಿ A ಬರ್ಕೋತೀನಿ, ಇಲ್ಲಿ C ಬರ್ಕೋತೀನಿ. ABC ಆಗ್ತೈತೆ. BD ಎದಕ್ಕೆ ಪರ್ಪೆಂಡಿಕ್ಯುಲರ್ ಐತಿ? ACಗೆ ಪರ್ಪೆಂಡಿಕ್ಯುಲರ್ ಐತಿ. ಹಂಗಾದ್ರೆ ಇಲ್ಲಿಂದ ಒಂದು ಗಿರಿ ಬರ್ತೈತಿ, ಇಲ್ಲಿಂದ ಇಲ್ಲಿಗೆ ಒಂದು ಆಲ್ಟಿಟ್ಯೂಡ್ ಹೇಳ್ಕೊತೀವಿ. ಇದು D ಆತ, ಪರ್ಪೆಂಡಿಕ್ಯುಲರ್ ಐತಿ, ಅಂದ್ರೆ ಲಂಬಕೋನ ಇಲ್ಲಿ 90 ಡಿಗ್ರಿ ಇರ್ತೈತೆ ಅನ್ನಂಗೆ ಅರ್ಥ. ಇನ್ನೊಂದು ಏನು ಹೇಳ್ತಾನೆ, DBC, ಕೋನ್ DBC, ಇಲ್ಲಿ ಡಿದಿಂದ ಈ ಕೋನ DBC ಅಂದ್ರೆ ನಡು ಬರುತ್ತೆ. ಈ ಕೋನ ಎಷ್ಟೈತಿ? ಈ ಕೋನ 76 ಡಿಗ್ರಿ ಐತಿ. ಹಾಗಾದ್ರೆ E ಇಸ್ ದ ಪಾಯಿಂಟ್ ಅಂಡ್ BC ಮೇಲೆ ಒಂದು ಪಾಯಿಂಟ್ ಐತಿ. ಇದು E ಅನ್ನೋದು ಇಲ್ಲಿ ಐತಿ. ಅದನ್ನು ಇದಕ್ಕೆ ಕೂಡಿಸಿರ್ಬೋದು. ಎದಿಂದ ಪಾಯಿಂಟ್ ಹೇಳಿದ್ವಿ, ಅದಕ್ಕೆ ಕೂಡಿಸ್ಬೇಕು. ಯಾಕಂತಂದ್ರೆ ಇಲ್ಲಿ ನೋಡಿರಿ, ಸಿಗೆ E 74 ಡಿಗ್ರಿ ಕೊಟ್ಟಾನ, ಅಂದ್ರೆ ಎಕ್ಕೆ ಕೂಡ್ಸ್ಯಾನ ಅನ್ನಂಗೆ ಅರ್ಥ. CAE ಅಂದ್ರೆ ಇದು ಎಷ್ಟು ಡಿಗ್ರಿ ಕೊಟ್ಟ? ಇದು 74 ಡಿಗ್ರಿ ಕೊಟ್ಟ. ಹೌದಾ? ನಮಗೆ ಗೊತ್ತಿರ್ಬೇಕು, ತ್ರಿಭುಜದ ಒಳಕೋನಗಳು ಮತ್ತು ಯಾವಾಗಲೂ 180 ಡಿಗ್ರಿ ಇರ್ತದೆ. ಇಲ್ಲಿ ನೋಡ್ರಿ, ಇದು AEB ಕಂಡುಹಿಡಿಯನತ್ತಾನ. AEB ಅಂದ್ರೆ ಈ ಕೋನವನ್ನು ಕಂಡುಹಿಡೀರಿ ಅಂತ ಕೇಳತ್ತಾನ. ಹಾಗಾದ್ರೆ ನಾವು ಇದನ್ನು ಕಂಡುಹಿಡಿಬೇಕಲ್ಲ, ಇದು ಎಷ್ಟು ಆಗೈತಿ ಅಂತ ಕ್ವಶನ್ ಮಾರ್ಕ್. ಈಗ ನೋಡ್ರಿ, ನಮ್ಗೆ ಕೋನ ಯಾವ್ಯಾವ ಗೊತ್ತದವು ಅದನ್ನ ಮೇಲೆ ಕಂಡುಹಿಡಿಬೋದು. ಇದು ಇಲ್ಲಿ 90 ಐತಿ, ಇದು 76 ಐತಿ. 90 + 76 ಮಾಡಿರಿ. ಆನಂತರ ಇವು ತ್ರಿಭುಜದ ಒಳಕೋನಗಳು ಮತ್ತು ಯಾವಾಗಲೂ ಇದು 1, 2, ಇದು 3. ಅಂದ್ರೆ DBC ಕೋನ ತ್ರಿಭುಜದೊಳಗೆ 180 ಡಿಗ್ರಿ 3 ಕೂಡಿಸಿದ್ರೆ 180 ಆಗಬೇಕು. ಬಟ್ ಇದು ಏನಿಲ್ಲ ಅಂದ್ರೆ ಇಲ್ಲಿ 90 ಇರ್ತೈತಿ. 90 + 76 ಸೇರಿಸ್ರಿ ಎಷ್ಟಾಗ್ತದೆ? 90 + 76 ಸೇರಿಸ್ರಿ ಎಷ್ಟಾಗ್ತದೆ? 166 ಆಗ್ತದೆ. ಈ 166ನ್ನು 180ರಾಗ ಮೈನಸ್ ಮಾಡಿರಿ, ಎಷ್ಟು ಉಳಿತೈತಿ? 24. 14, 10ರಾಗ 6 ಹೋದ್ರೆ 4 ಉಳಿತು. 18ರಾಗ 17 ಹೋದ್ರೆ 1 ಉಳಿತು, 14 ಉಳಿತೈತಿ. ಈ 14 ಡಿಗ್ರಿ ಎದ್ರದ್ದು ಆನ್ಸರ್? ಇದು 14 ಡಿಗ್ರಿ. ಇದು 14 ಡಿಗ್ರಿ ಆನ್ಸರ್ ಬಂತು. ಹೌದಾ? 140 ಅಲ್ಲ, ಅದು ಮತ್ತು 140 ಅಂದ್ಕೊಂಡಿದ್ದು. ಇದು 14 ಡಿಗ್ರಿ. ಓಕೆ, ಈಗ 14 ಡಿಗ್ರಿ ಸಿಕ್ತು ನಮಗೆ. ಈ 14 ಡಿಗ್ರಿ ಸಿಕ್ತಂದ್ರೆ ಈ ಕೋನದಾಗ CAE ಇವು 3 ಕೋನದಾಗ 14 ಡಿಗ್ರಿ ಸಿಕ್ತಂದ್ರೆ CAE ಇವು 3 180 ಡಿಗ್ರಿ ಸಮ ಇರ್ತಾವೆ. ಈ 14ಕ್ಕೆ ಇದಕ್ಕೆ ಸೇರಿಸ್ರಿ, 14ಕ್ಕೆ 74ನ್ನು ಸೇರಿಸೋದು. ಏನು ಮಾಡಬೇಕು? ಇದು ಟ್ರಯಾಂಗಲ್ ಯಾವಾಗ DBC ಇದಾಗಿದೆ, ಟ್ರಯಾಂಗಲ್ DBC ಒಳಗೆ, DBC ಒಳಗೆ. ಈಗ ಟ್ರಯಾಂಗಲ್ CAE ಇದೊಳಗೆ ಏನು ಮಾಡಬೇಕು? 74 + 14 ಸೇರಿಸಿದ್ರೆ ಎಷ್ಟಾಗ್ತೈತಿ? 88 ಆಗ್ತದೆ. ಹೌದಾ? 88 ಆಗ್ತದೆ. 88 ಆಗ್ತೈತಿ. ಇದನ್ನು ಕಂಡುಹಿಡ್ಬೇಕು ನಾವು. ಈಗ ಇದನ್ನು ಕಂಡುಹಿಡ್ಬೇಕಾದ್ರೆ 180ರಾಗ 88ನ್ನು ಕಳೀರಿ, ಎಷ್ಟು ಉಳಿತೈತಿ? 188ರಾಗ 88ನ್ನು ಕಳೆದ್ರೆ ಅಲ್ಲಿ 80 + 12 92 ಡಿಗ್ರಿ ಉಳಿತೈತಿ. ಇದು ಎಷ್ಟು ಬರ್ತದೆ? ಇದು 92 ಡಿಗ್ರಿ. ಹೌದಾ? ಮತ್ತು ಇದು ಯಾವಾಗಲೂ 100 ಡಿಗ್ರಿ, ಇದು 180 ಡಿಗ್ರಿಗೆ ಸಮ ಇರ್ತೈತಿ. ಯಾಕಂದ್ರೆ ಉದ್ದ ಲೈನ್ ಎಲ್ಲ 2 ಕೂಡಿಸಿದ್ರೆ 180 ಡಿಗ್ರಿ ಆಗಬೇಕು. ಮತ್ತೀಗ 92ನ್ನು 180ರಾಗ ತೆಗೆದ್ರೆ ಇದು 88 ಬರ್ತದೆ. ಆನ್ಸರ್ 88 ಡಿಗ್ರಿ ಬರ್ತೈತಿ. ಇದು ಆನ್ಸರ್ 88 ಡಿಗ್ರಿ ಬರ್ತದೆ. ಇದನ್ನು ಡೈರೆಕ್ಟ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಇದು ಇವೆರಡು ಕೂಡಿಸಿರ, ಇವೆರಡು ಕೋನಗಳನ್ನ ಕೂಡಿಸಿರ ಇದು ಸಿಗ್ತದೆ. ಅಂದ್ರೆ ಇದು ಬಾಹ್ಯ ಕೋನ. ಇವೆರಡು ಕೂಡಿಸಿರ ಇದು ಒಂದು ಸಿಗ್ತದೆ ಅನ್ನಂಗೆ ಅರ್ಥ. ಆನ್ಸರ್ 88 ಡಿಗ್ರಿ ನೋಡ್ರಿ ಇದು.
88 ಡಿಗ್ರಿ ಹೆಂಗೆ ಬಂತು? 180ರಾಗ -92 ಮಾಡಬೇಕು, ಅವಾಗ 88 ಡಿಗ್ರಿ ಬರ್ತದೆ. ಇದು ಅದು ಆನ್ಸರ್ ಇದು. ಇದು 180 ಡಿಗ್ರಿ ಇರ್ತೈತಿ ಯಾವಾಗಲೂ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಕ್ವಶನ್ ಈಜಿ ಐತಿ. 17ನೇ ಕ್ವಶನ್ ಮಾಡ್ಬೋದು ನೀವು. ಇದ್ರದ್ದು ರೂಟ್ ತೆಗೆದ್ರೆ ಎಷ್ಟು ಬರ್ತೈತಿ? 12 ಬರ್ತೈತಿ. ಪ್ಲಸ್ ಇದು 225 ಐತ್ಲ, ಇದು 15ರ ಸ್ಕ್ವೇರ್. ಇದು 15ರ ಸ್ಕ್ವೇರ್ ಅಂದ್ರೆ ನಾನು 15 ಬರ್ಕೋತೀನಿ. ಬಟ್ 4 ಬಿಟ್ಟು ಏನೈತಿ? ಪಾಯಿಂಟ್ ಐತಿ. ಪಾಯಿಂಟ್ ಆಗತ್ತಲೆ 4 ಅಕ್ಷರ ಅದಾವೆ. ಹಾಗಾದ್ರೆ ಒಂದು ಪಾಯಿಂಟ್ ಇಲ್ಲಿ ಕಡಿಮೆ ಆಗ್ತಾವೆ. 2 ಪಾಯಿಂಟ್ ಕಡಿಮೆ, 2 ಅಕ್ಷರ ಕಡಿಮೆ ಆಗ್ತಾವೆ. ಹಂಗಾದ್ರೆ 0.15 ಬರ್ಕೋಬೇಕು. ಇದನ್ನು ಇಲ್ಲಿ ಮೈನಸ್ ಐತಿ. 6.25 ಐತ್ಲೆ, 625 ಇದು 25ರ ಸ್ಕ್ವೇರ್. ಹಾಗಾದ್ರೆ ನಾನು ಏನು ಬರ್ಕೋತೀನಿ? 25 ಬರ್ಕೋತೀನಿ. ಯಾಕಂದರೆ 25 ಸ್ಕ್ವೇರ್ 25. 2 ಬಿಟ್ಟು ಪಾಯಿಂಟ್ ಐತಿ. ಹಾಗಾದ್ರೆ ನಾವು 1 ಬಿಟ್ಟು ಪಾಯಿಂಟ್ ಇಡಬೇಕು ರೂಟ್ದಿಂದ ಹೊರಗೆ ಬಂದಾಗ. ಈಗ ಕೂಡಿಸ್ರಿ, ಮೈನಸ್ ಮಾಡಿರಿ. 12ರಾಗ 2 ಅಷ್ಟೇ ತೆಗೀರಿ. 12ರಾಗ 2 ತೆಗೆದ್ರೆ 10 ಉಳಿತು. 0.5 ಅಂದ್ರೆ -0.51 ಮಾಡಿರಿ. ಅವಾಗ ಎಷ್ಟೈತಿ? 9.5 ಉಳಿತೈತಿ. ಈ 9.5ಗೆ ಇದು 0.15 ಸೇರಿಸ್ರಿ. ಅವಾಗ ಎಷ್ಟೈತಿ? 9.65 ಆಗ್ತದೆ. ಆನ್ಸರ್ 3. ಇದೇನು ಹೇಳಕತ್ತಾನ? ದ ಮಾರ್ಕೆಟ್ ಪ್ರೈಸ್ ಆಫ್ ಶರ್ಟ್ ಈಸ್ 1250 ಐತಿ. ಅಂದ್ರೆ ಅದರದ್ದು ಮ್ಯಾಲೆ ಗುರುತಿಸಲಾದ ಬೆಲೆ ಎಷ್ಟು? 1250 ಐತಿ. 4 ಕೊಳ್ಳಿ 4 ತೊಗೊಳ್ಬೇಕು. 4 ಕೊಂಡು ತೊಗೊಂಡ ಅವಾಗ 2 ಉಚಿತ ಸಿಗ್ತಾವೆ. 4 ಕೊಂಡು ತೊಗೊಂಡಿವಿ ಅಂದ್ರೆ 2 ಉಚಿತ. ಅಂದ್ರೆ 4ರ ರೊಕ್ಕ ಕೊಡೋದು, 2 ಫ್ರೀ ತೊಗೊಂಬರೋದು ಅನ್ನಂಗೆ ಅರ್ಥ. ಹಾಗಾದ್ರೆ ಅವ ಏನು ಮಾಡ್ತಾನೆ? ಒಬ್ಬ ಅಂಗಡಿಯಾಗ 6 ಅಂಗಿಗಳನ್ನು ಕೊಂಡು ತೊಗೊಂಬರ್ತಾನೆ. ಹಾಗಾದ್ರೆ ಅವ್ನು ಗ್ರಾಹಕ ಎಷ್ಟು ರೊಕ್ಕ ಕೊಟ್ಟು ಬಂದ? ಏನಿಲ್ಲ. ಇದಕ್ಕೆ ಇಂಟು 4 ಮಾಡಿರಿ, ಆನ್ಸರ್ ಸಿಕ್ಬಿಡ್ತದೆ. ಯಾಕಂದ್ರೆ 4 ಕೊಂಡು ತೊಗೊಂಡ್ರೆ 2 ಅಂಗಿ ಫ್ರೀ ಕೊಡ್ತಾರೆ. ಹಂಗೆ ನಾವು ತೊಗೊಂಬಂದಾನ 6 ತೊಗೊಂಬಂದಾನ, ಹಂಗಂದ್ರೆ 2 ಫ್ರೀ ತೊಗೊಂಬಂದಂಗೆ ಅಂದ ಅರ್ಥ. ಆನ್ಸರ್ ನಂಗೆ ಈ ಥರದ ಕಾಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಎಷ್ಟು ಬರ್ತೈತಿ ಎಲ್ಲರೂ. ಓಕೆ, ಈ ಕ್ವಶನ್ನು ನಾನು ಭಾಳಷ್ಟು ಸಲ ಬಿಡಿಸಿದ್ದೀನಿ. ಅಂದರೆ ಮೊದಲಿನ ಕ್ವಶನ್ ಪೇಪರ್ದಾಗ ಬಿಡಿಸೀನಿ. ಹಾಗಾಗಿ ಇದು ಕ್ವಶನ್ ನೀವು ಆನ್ಸರ್ ಕಮೆಂಟ್ ಮಾಡಿ ತಿಳಿಸ್ರಿ. ಭಾಳ ಈಜಿ ಕ್ವಶನ್ ಐತಿ. ಅದು ಪ್ರತಿಯೊಂದು ಸಲ ರಿಪೀಟ್ ಆಗೈತಿ ಮತ್ತು ಭಾಳ ಸಲ ಐತಿ. ಈ ರೀತಿ ಕ್ವಶನ್ ಭಾಳ ರಿಪೀಟ್ ಆಗ್ಯಾವ. ಇದು ಭಾಳ ಸಲ ರಿಪೀಟ್ ಆಗೈತಿ. ಒಂದು ಸಂಖ್ಯೆಯನ್ನು 70% ಹೆಚ್ಚಿಸಿದಾಗ 3230 ಆಗ್ತೈತಿ. ಹಾಗಾದ್ರೆ ಆ ಸಂಖ್ಯೆ ಕಂಡಿಡಿ ಅಂತ ಹೇಳಿ ಇದನ್ನು ನೀವು ಕಮೆಂಟ್ ಮಾಡಿರಿ ಆನ್ಸರನ್ನು. ಇದು ಭಾಳ ಈಜಿ ಕ್ವಶನ್ ಐತಿ, ಕಮೆಂಟ್ ಮಾಡ್ಬೋದು ನೀವು. ಇದನ್ನು ನೋಡಿರಿ, ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಬೇಕು. ಇದನ್ನೇನಿಲ್ಲ, ಮಲ್ಟಿಪ್ಲೈ ಮಾಡಿರಿ. x ಇಂಟು 2x ಇದ್ದಾಗ 2x² ಆಗ್ತೈತಿ. ಮೈನಸ್ x ಇಂಟು 8 ಆದಾಗ -8x ಆಗ್ತೈತಿ. ಪ್ಲಸ್ 5x² ಆಗ್ತದೆ ಮಲ್ಟಿಪ್ಲೈ ಮಾಡಿದಾಗ. -5 3 15 ಪ್ಲಸ್ 12. 15ರಾಗ 12 ತೆಗೆದ್ರೆ ಮೈನಸ್ ಉಳಿತೈತಿ, -3 ಉಳಿತೈತಿ. ಇದು ಪ್ಲಸ್ 7 ಆಗ್ತೈತಿ. 7x² ಆಗ್ತೈತಿ. ಅನಂತರ -8x ಆಗ್ತದೆ. ಇಲ್ಲಿ -3 ಉಳಿತೈತಿ. ಇದು ಆನ್ಸರ್ 3ನೇದು. ಈಗ 22ನೇ ಕ್ವಶನ್ ನೋಡ್ರಿ. ಇಲ್ಲಿ 2 ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ 1684 ಆಗಿದೆ. ಆ ಸಂಖ್ಯೆಯ ಮೊತ್ತ ಎಷ್ಟು ಅಂತ ಕೇಳ್ತಾನೆ. ಆ ಸಂಖ್ಯೆಗಳ ಮೊತ್ತ 2 ಅನುಕ್ರಮ ಸಂಖ್ಯೆ ಅಂದರೆ ನಾನು ಒಂದು ಸಂಖ್ಯೆಯನ್ನು x ಅಂತ ತಿಳ್ಕೊತೀನಿ. ಇನ್ನೊಂದು ಸಂಖ್ಯೆ x+2 ಅಂತ ತಿಳ್ಕೊತೀನಿ. ಯಾಕೆ x+2 ಅಂತ ತಿಳ್ಕೊಂಡು? ಯಾವಾಗಲೂ ನೋಡ್ರಿ 2, 4, 6 ಇವೆಲ್ಲ ಸಣ್ಣ ಸಂಖ್ಯೆಗಳು. ಇದ್ರ ನಡುವೆ ಡಿಫ್ರೆನ್ಸ್ 2 ಐತಿ, ಇಲ್ಲಿ 2 ಡಿಫ್ರೆನ್ಸ್ ಐತಿ. ಹಾಗಾಗಿ +2 ಮಾಡ್ಕೊಂಡು ಈಗ ಇವುಗಳ ವರ್ಗಗಳ ಮೊತ್ತ ಅಂತೇಳಿ. ವರ್ಗಗಳ ಮೊತ್ತ ಅಂದ್ರೆ x² ಪ್ಲಸ್ x+2 ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು ಅವು ಎಷ್ಟು ಕೊಟ್ಟಾನ? 1684 ಕೊಟ್ಟಾನ. ಇಷ್ಟು ಬರ್ಕೊಂಡ್ರೆ ಮುಗೀತು ನಮಗೆ ಇದು. ಈಗ x² ಹಂಗೆ ಬರ್ಕೋತೀನಿ. ಪ್ಲಸ್ ಇದನ್ನು ಸ್ಕ್ವೇರ್ ಬ್ರಾಕೆಟನ್ನು ಹೊಡ್ಕೋರಿ. ಅಂದರೆ a+b² ಹೊಡ್ಕೋಬೇಕು. ಅಂದರೆ ಇದೇನಾಗ್ತೈತಿ? x² ಆಗ್ತೈತಿ. ಪ್ಲಸ್ 2² ಇದ್ದದ್ದು 4 ಆಗ್ತೈತಿ. ಪ್ಲಸ್ 2 × 2x ಅಂದರೆ 2 × 2x ಅಂದರೆ 2 × 2x ಅಂದರೆ 4x ಆಗ್ತದೆ.
4x = 1684 ಆಗ್ತದೆ. ಹೌದಾ? x² 2x² ಆಯ್ತು ಪ್ಲಸ್ 4x 2x² 4x ಪ್ಲಸ್ 4 ಇದ್ದದ್ದು ಆ ಕಡೆ ಹೋತಂದ್ರೆ ಮೈನಸ್ ಆಗ್ತದೆ. ಅವಾಗ ಏನಾಗ್ತದೆ, ಇದು 680 ಆಗ್ತದೆ. ನಾನೀಗ 2ರಲ್ಲಿ ಡಿವೈಡ್ ಮಾಡ್ತೇನೆ, 2ರಲ್ಲಿ ಎಲ್ಲ ಕಡೆ ಡಿವೈಡ್ ಮಾಡ್ತೀನಿ. ಅವಾಗ ಏನಾಗ್ತೈತಿ, ಇದು x² ಪ್ಲಸ್ 2x = 6 ಎಷ್ಟು 800 2 8 16 2 4 8 840 ಬರ್ತೈತಿ. ಇದು ನನಗೆ ಬಂದದ ಆನ್ಸರ್ ಇದೆಷ್ಟು. ಈಗ ಇದನ್ನು ಹೊಡ್ಕೋಬೇಕು. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ದಾಗ ಆಗ್ತೈತಿ. ಇದನ್ನು ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ನಿಂದ ಚೇಂಜ್ ಮಾಡ್ಕೊಂಡು ಬಿಡಿಸ್ಕೊಂಡು ಇದನ್ನೇನು ಮಾಡ್ಬೇಕು, ಈಗ ಹೊಡ್ಕೊಳ್ಳೋದು. ಹೊಡಿಬೇಕಾದ್ರೆ ಏನು ಮಾಡಬೇಕು, ಇದನ್ನು ಹೆಂಗೆ ಹೊಡ್ಕೋಬೇಕು, x² ಪ್ಲಸ್ 2x ಏನು ಬರ್ಕೋಬೇಕು, ಇದನ್ನು -840 = 0 ಬರ್ಕೊಂಡು ಇದನ್ನು ಹೆಂಗೆ ಹೊಡ್ಕೋಬಹುದು ಅಂದರೆ 840 ಹೊಡಿಬೇಕು. ಎಷ್ಟರಲ್ಲಿ ಹೊಡಿಬೇಕು, ಕೂಡಿಸ್ರೆ ಕಳೆದ್ರೆ 2 ಬರಬೇಕು, ಕೂಡಿಸ್ರೆ 2 ಬರಬೇಕು, ಮೈನಸ್ದಾಗ ಅಂದರೆ ಗುಣಿಸ್ರೆ -840 ಬರ್ಬೇಕು. ಇದನ್ನು ನಿಮ್ಗೆ ಗೊತ್ತಿರ್ಬೇಕು. 28 × 3 ಆದಾಗ ಎಷ್ಟಾಗುತ್ತೆ, 28 3 84. ಹೌದಾ? ನನಗೆ ಇಷ್ಟು ಬರಾಕತ್ತೈತಿ. ಹಾಗಾದ್ರೆ ನಾನು ಏನು ಮಾಡ್ತೀನಿ, 28 × 3 ಅಂದರೆ 3 ಅಷ್ಟೇ ಮಾಡೋಂಗಿಲ್ಲ, 30 ಮಾಡ್ಬೇಕು. 28 3 ಅಂದರೆ 28 × 30 ಆದಾಗ 840 ಆಗ್ತದೆ. ಹಾಗಾಗಿ ಇದನ್ನು ಹೊಡ್ಕೊಂಡು, ಬಟ್ ಇದರ ಸೈನ್ ಏನು ಮಾಡ್ಕೋಬೇಕು, ನಾನು ಮೈನಸ್ನಾಗ ಇಟ್ಕೋಬೇಕು. ಯಾಕೆ ಮೈನಸ್ನಾಗ ಇಟ್ಕೊಂತಂದ್ರೆ ಒಂದನ್ನು ಮೈನಸ್ನಾಗ ಇಟ್ಕೋಬೇಕು. 2 ಗುಣಿಸ್ರೆ ಮೈನಸ್ ಬರಬೇಕು, ಒಂದನ್ನು ಮೈನಸ್ ಇಟ್ಕೋಬೇಕು. ಕೂಡಿಸ್ರೆ 30ರಾಗ 28 ಕಳೆದ್ರೆ 2 ಬರಾಕತೈತಿ. ಬಟ್ ಅವು 2 ಗುಣಿಸ್ರೆ ಎಷ್ಟು ಬರಾಕತೈತಿ. ಹಾಗಾದರೆ ಏನು ಮಾಡ್ಕೋತೀನಿ, ನಾನೀಗ x² ಇದ್ದದ್ದನ್ನು x² ಬರ್ಕೊಂಡು ಇಲ್ಲಿ -28 ಬರ್ಕೊಂಡು 28x ಬರ್ಕೊಂಡು ಪ್ಲಸ್ 30x -840 = 0 ಬರ್ತದೆ. ಈಗ ನೀವು ಇಲ್ಲೇ ಕಂಡು ಹಿಡಿಬೋದು, ಡೈರೆಕ್ಟ್ ನಮ್ಮ ಮಾಡ್ಬೋದು ಭೀ. ಅದನ್ನು ಮುಂದೆ ಹೇಳ್ತೀನಿ ನಿಮ್ಗೆ. ಇಷ್ಟು ಹೊಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಓಕೆ, ಈಗ ನಾನು ಮಾಡ್ತೀನಿ, ಕಾಮನ್ ತಗೋತೀನಿ. x ಕಾಮನ್ ತಗೊಂಡ್ರೆ x -28 ಉಳಿತು. ಇಲ್ಲಿ ಪ್ಲಸ್ 30 ಕಾಮನ್ ತಗೊಂಡ್ರೆ ಇಲ್ಲಿ x -28 ಉಳಿತು = 0 ಆಯ್ತು. ಈಗ x ಪ್ಲಸ್ 30 = 0, ಇನ್ನೊಂದು x -28 = 0. ಇಲ್ಲಿ ಮೈನಸ್ ಇದ್ದದ್ದು ಪ್ಲಸ್ ಆಗ್ತೈತಿ, ಪ್ಲಸ್ ಇದ್ದದ್ದು ಮೈನಸ್ ಆಗೈತಿ, 0 ಆ ಕಡೆ ಹೋದ್ರೆ. ಅವಾಗ ಇದು x = -30 ಬರ್ತದೆ. ಹಾಗಾದರೆ ಇದು ಆನ್ಸರ್ ತಪ್ಪಾಗ್ತದೆ. ಅಂದ್ರೆ ಈಗ x = ಇಲ್ಲಿ ಎಷ್ಟು ಬರಾಕೈತಿ, 28 ಬರೈತಿ. ಪ್ಲಸ್ದಾಗ ಬರ್ಬೇಕಲ್ಲ ನಮ್ಗೆ, ಅದು ಆನ್ಸರ್ ಇಲ್ಲ, ಪ್ಲಸ್ದಾಗ ಅದಾವೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಪ್ಲಸ್ ಇದ್ದದ ಕನ್ಸಿಡರ್ ಮಾಡ್ತೀನಿ. ಇದನ್ನೊಂದು ಕನ್ಸಿಡರ್ ಮಾಡಬೇಕು. x = 28 ಬಂತು. x = 28 ಬಂತಂದ್ರೆ ನನಗೆ ಮುಂದಿನ ಅಕ್ಷರ ಏನು ಬರ್ತೈತಿ, x = 28 ಆದರೆ ಇನ್ನೊಂದು ಯಾವ್ದು ಬರ್ತೈತಿ, 30 ಬರ್ತೈತಿ. x 28 ಸೇರಿಸಿದ್ರೆ 30. ಈಗ ಇವು 2 ಕೂಡಿಸಿದ್ರೆ ಎಷ್ಟು ಬರತೈತಿ, 58 ಆಗ್ತೈತಿ. 58 ಆಗ್ತೈತಿ. ಇವು 2 ಕೂಡಿಸಿದ್ರೆ 58 ಆಗ್ತೈತಿ. ಹಾಗಾದ್ರೆ ಆನ್ಸರ್ 4ನೇದು. ನಾವು ಇದನ್ನು ಇನ್ನೊಂದು ರೀತಿಯೂ ಮಾಡ್ಕೋಬೋದು. ಇಲ್ಲಿ ನಾನು ಏನು ಹೊಡೆದ್ನಿಲ್ಲ, ಇದನ್ನೆಲ್ಲ ಬಿಡಿಸೋದು ಅವಶ್ಯಕತೆಯೇ ಇಲ್ಲ ನಮ್ಗೆ. ಬರೀ ಇದನ್ನು ಒಂದೇ ನೋಡ್ಕೊಳ್ಳೋದು ನಾವು. ಈ ನಂಬರ್ ನೋಡ್ಕೊಂಡ್ವಿ, ಈ ಹೊಡೆದ ನಂತರ 28 × 30 ಬರಾಕತೈತಿ. ಇಲ್ಲಿ ಯಾವ್ದು ಮೈನಸ್ನೇ ಬರೋದಿಲ್ಲ, ಅದು ಪ್ಲಸ್ನೇ ಬರ್ತೈತಿ. ಅಷ್ಟೇ ನೆನ್ಪಿಟ್ಕೊಳ್ಳಿ. ಲಾಸ್ಟಕ್ಕೆ ಇಲ್ಲಿ ಯಾವ್ದು ಮೈನಸ್ ಇರುತ್ತಲ್ಲ ಅದು ಪ್ಲಸ್ದಾಗ ಬರ್ತೈತಿ. ಅದನ್ನೊಂದು ಎಕ್ಸ್ ಅಂತ ಕನ್ಸಿಡರ್ ಮಾಡೋದು. ಅದನ್ನು ಹಿಡ್ಕೊಂಡು ಅದಕ್ಕೆ +2 ಮಾಡಿದರೆ 30 ಸಿಗ್ತೈತಿ. ಹಾಗಾದ್ರೆ ಅದನ್ನ 2 ಕೂಡಿಸಿದ್ರೆ ನಮ್ಗೆ ಡೈರೆಕ್ಟ್ ಆನ್ಸರ್ ಸಿಗ್ತೈತಿ. ಇದನ್ನೇನು ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ. ಯಾರು ನಿಮಗೆ ಕ್ಯಾಲ್ಕುಲೇಷನ್ ಸ್ಪೀಡ್ ಇರೋದಿಲ್ಲ ಇದನ್ನೆಲ್ಲ ಬಿಟ್ಟು ಬಿಡ್ತೈತಿ ನಾವು. ಹಾಗಾಗಿ ನಾವು ಆರಾಮಾಗಿ ಮಾಡ್ಬೋದು. ಇದನ್ನು ಎಲ್ಲ ಮಾಡೋಕ್ಕೆ ಅವಶ್ಯಕತೆಯೇ ಇಲ್ಲ ನಮ್ಗೆ. ಡೈರೆಕ್ಟ್ ಇಲ್ಲೇ ನಾವು ಡಿವೈಡ್/2 ಮಾಡಿ ಕಂಡು ಹಿಡಿಬೋದು. ಯಾಕಂದರೆ ಇದು ಹಿಂಗೆಲ್ಲ ಹೊಡಿತದ ಅಂತಲೂ ಗೊತ್ತಿರ್ತದೆ ನಮ್ಗೆ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇಲ್ಲೇನು ಹೇಳೋಣ, HCF LCM ಆಫ್ 2 ನಂಬರ್ಸ್ ಕೊಟ್ಟಾನ, 83 ಮತ್ತು 498. ಇನ್ನೊಂದು ನಂಬರ್ ಕೊಟ್ಟಾನ. ಹಾಗಾದ್ರೆ ಇನ್ನೊಂದು ನಂಬರ್ ಕಂಡು ಹಿಡಿಯೋಣ ಅಂತ. ಇದನ್ನು ನೀವು ಕಮೆಂಟ್ ಮಾಡಿ ಆನ್ಸರ್ ನೋಡೋಣ. ಯಾಕಂತಂದರೆ ಎಲ್ಲರಿಗೂ ಈ ರೀತಿ ಕ್ವೆಶನ್ಸನ್ನು ಭಾಳಷ್ಟು ಬಿಡಿಸಿದ್ದೀನಿ ನಾನು. ಇದನ್ನು ಕ್ವೆಶನ್ನ ನಮಗೆ ಆನ್ಸರ್ ಕಮೆಂಟ್ ಮಾಡಿ ತಿಳಿಸ್ರಿ ನೋಡೋಣ. 23ನೇದು. ಇನ್ನು 24ನೇ ಕ್ವೆಶನ್. H travels 200 km 25 km/h. Next 210 km at 21 km/h.
ಇನ್ನೊಂದು 204 ಕಿಲೋಮೀಟರ್ನ 51 km/h. ಇಲ್ಲಿ ಏನು ಕಂಡುಹಿಡಿಯನತ್ತಾನ, ಎವರೇಜ್ ಸ್ಪೀಡ್ ಕಂಡುಹಿಡಿಯನತ್ತಾನ. ಎವರೇಜ್ ಸ್ಪೀಡ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಟೋಟಲ್ ಡಿಸ್ಟೆನ್ಸ್ ಟೋಟಲ್ ಡಿಸ್ಟೆನ್ಸ್ ಆಗೈತಿ 200, 210, 204. ಎಷ್ಟಾಗೈತಿ? 200, 600, 610, 614. ಡಿಸ್ಟೆನ್ಸ್ ಎಷ್ಟು ಸಿಕ್ತು ನಮ್ಗೆ? ಎವರೇಜ್ ಸ್ಪೀಡ್ ಈಕ್ವಲ್ ಟು ಎಷ್ಟು ಸಿಕ್ತು? 614 ಸಿಕ್ತು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಡಿಸ್ಟೆನ್ಸ್ ಆತ. ನಾವು ಟೈಮ್ ತಗೋಬೇಕಾದ್ರೆ ಏನೈತಿ? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಹೌದಾ? ಈಗ ಇದ್ರದ್ದು ಸಪ್ರೇಟ್ ಸ್ಪೀಡ್ ತಗೋಬೇಕು ನಾವು. 200ಕ್ಕೆ 25 ಭಾಗಿಸಿದಾಗ ಎಷ್ಟು ಬರೈತಿ? 9 ತಾಸು. 8 ತಾಸು ಬಂತು. ಅಂದ್ರೆ 200 ಡಿವೈಡೆಡ್ ಬೈ 25 ಮಾಡಿದಾಗ 8 ತಾಸು ಬರೈತಿ. ಇನ್ನು ಇದನ್ನು ಡಿವೈಡ್ ಮಾಡಿಬಿಡ್ರಿ. ಇಲ್ಲಿ 21, 210ಕ್ಕೆ 21 ಡಿವೈಡ್ ಮಾಡಿಬಿಟ್ರೆ 10 ತಾಸು ಬರಕೈತಿ. ಇನ್ನು ಇದನ್ನು ಡಿವೈಡ್ ಮಾಡಿಬಿಡ್ರಿ. ಎಷ್ಟು? 204 ಡಿವೈಡ್ ಬೈ 51. ಇದು 17 ಹೋಗ್ತೈತೆ ನೋಡ್ರಿ. 17 ಎಷ್ಟು ಉಳಿತು? 3 ಉಳಿತು. 17 3 ಉಳಿತು. 17 34. ಅಂದ್ರೆ 3 4 12 4 ತಾಸು ಬಂತಿದ್ದು. ಹಾಗಾದ್ರೆ ಇವೆರಡು ಎಲ್ಲ ಕೂಡಿಸ್ರಿ. ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 614 ಡಿವೈಡೆಡ್ ಬೈ 14 8 22 ಬಂತು. ಈಗ 2 ಕಡ್ತಾ ಹೊಡೀರಿ. 2 ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತಿ? 2 3 2 7. ಅಂದ್ರೆ ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 307 ಡಿವೈಡೆಡ್ ಬೈ 11 ಉಳಿತು. 11 ಕಡ್ತಾ ಹೊಡಿಬೇಕು. 11 ಎಷ್ಟರಲ್ಲೇ ಹೋಗ್ತೈತಿ? 11 1 11 11 2 11 1 11 11 2 22 11 2 22 ಎಷ್ಟು ಉಳಿತು? 8 ಉಳಿತು. 87 ಆಯ್ತು. 88 ಆದರೆ 11 8 ಬರ್ತೈತೆ. ಅಂದ್ರೆ 28ಕ್ಕೆ ಸ್ವಲ್ಪ ಕಡಿಮೆ ಐತಿ. 28ಕ್ಕೆ ಸ್ವಲ್ಪ ಕಡಿಮೆ ಐತಿ ಅಂದ್ರೆ ಆನ್ಸರ್ ಇದೆ ನೋಡ್ರಿ. 11 8 ಇದು 87 ಉಳಿತೈತಿ. 88 ಆಗಿದ್ರೆ ನಮ್ಗೆ 28 ಸಿಗ್ತೈತೆ. ಬಟ್ 28ಕ್ಕೆ ಸ್ವಲ್ಪ ಕಡಿಮೆ ಐತೆ. ಅದು 1 ಕಡಿಮೆ ಐತೆ ಅಂದ್ರೆ ಆನ್ಸರ್ 28ಕ್ಕೆ ಸ್ವಲ್ಪ ಕಡಿಮೆ ಇರೋದು ಇದೊಂದು ಆಪ್ಷನ್. ಅಂದರೆ 27.911 ಬರ್ತದೆ ಆನ್ಸರ್. ಲಾಸ್ಟ್ ಕ್ವಶನ್ ನೋಡ್ರಿ. ಈಗ 25ನೇ ಕ್ವಶನ್. ಪಿಯ ಪ್ರಸ್ತುತ ವಯಸ್ಸಿನ 4 ಪಟ್ಟು ಕ್ಯೂನ ಪ್ರಸ್ತುತ ವಯಸ್ಸಿಗಿಂತ 41 ವರ್ಷ ಹೆಚ್ಚಿದೆ. 10 ವರ್ಷಗಳ ನಂತರ ಕ್ಯೂನ ವಯಸ್ಸಿನ 3 ಪಟ್ಟು ಆ ಸಮಯದಲ್ಲಿ ಪಿಯ ವಯಸ್ಸಿನ 7 ಪಟ್ಟಕ್ಕಿಂತ 33 ವರ್ಷ ಕಡಿಮೆ ಐತಿ. ಕ್ಯೂನ ಪ್ರಸ್ತುತ ವಯಸ್ಸು ಕಂಡುಹಿಡಿಯಂತ. ಇಲ್ಲಿ ನೋಡ್ರಿ, ನಾನು ಪ್ರಸ್ತುತ ವಯಸ್ಸು ಪ್ರೆಸೆಂಟ್ ಏಜ್ ಅವ್ರದ ಏನಂತ ತಿಳ್ಕೊತೀನಿ? ಪಿ ಮತ್ತು ಪಿದ ಏಜ್ ಪಿ ಅಂತ ತಿಳ್ಕೊತೀನಿ, ಕ್ಯೂದ ಏಜ್ ಕ್ಯೂ ಅಂತ ತಿಳ್ಕೊತೀನಿ. ಪ್ರೆಸೆಂಟ್ ಏಜ್. ಹೌದಾ? ಇದು ಪ್ರೆಸೆಂಟ್, ಈ ಪ್ರಸ್ತುತ ವಯಸ್ಸು ಅಂತ ಬರ್ಕೊಳ್ರಿ. ಪ್ರಸ್ತುತ ವಯಸ್ಸು ಪ್ರಸ್ತುತ ಈಗ ಎಷ್ಟು ಐತೆ ಅಂತ ನಂಗೆ ಅರ್ಥ. ಇನ್ನು ಅವ್ರು ಏನು ಹೇಳ್ತಾರೆ? ಪಿಯ ಪ್ರಸ್ತುತ ವಯಸ್ಸಿನ 4 ಪಟ್ಟು ಅಂದ್ರೆ ಪಿಯ ಪ್ರಸ್ತುತ ವಯಸ್ಸಿನ 4 ಪಟ್ಟು 4p ಈಕ್ವಲ್ ಟು ಕ್ಯೂನ ಪ್ರಸ್ತುತ ವಯಸ್ಸಿಗಿಂತ 41 ಅಂದ್ರೆ ಕ್ಯೂ ಪ್ಲಸ್ 41 ಇಯರ್ ಅಂದ್ರೆ 41 ವರ್ಷ ಹೆಚ್ಚೈತೈತಿ. 4p ಈಕ್ವಲ್ ಟು ಏನ? ಕ್ಯೂ 4 ಪಟ್ಟನ ಪಿ ಈಕ್ವಲ್ ಟು ಕ್ಯೂ ಪ್ಲಸ್ 41 ಇಯರ್ಸ್ ಅಂದಂಗೆ ಅರ್ಥ. ಆದ್ರೆ ನನಗಿಲ್ಲಿ ಕ್ಯೂ ಈಕ್ವಲ್ ಟು ತಗೊಂಡು ಕ್ಯೂ ಈಕ್ವಲ್ ಟು ಏನಾಗ್ತೈತಿ? 4p ಮೈನಸ್ 41 ಆಗ್ತೈತಿ. ಇದನ್ನು ಇಂಪಾರ್ಟೆಂಟ್ ಐತಿ. ಇದನ್ನು ಇಲ್ಲಿ ಇಷ್ಟ ಇಟ್ಕೊಂಡು, ಯಾಕಂದ್ರೆ ಕ್ಯೂದ ಬೆಲೆ ಮುಂದೆ ತುಂಬೋದು ನಾವು, ಯೂಸ್ ಆಗುತ್ತೆ. ಆನಂತರ ಮುಂದೆ ಏನು ಹೇಳಿದ್ರೆ 10 ವರ್ಷಗಳ ನಂತರ ಕ್ಯೂನ ವಯಸ್ಸಿನಲ್ಲಿ 3 ಪಟ್ಟು 10 ವರ್ಷಗಳ ನಂತರ ಕ್ಯೂನ ವಯಸ್ಸಿನ 3 ಪಟ್ಟು ಆ ಸಮಯದಲ್ಲಿ ಪಿಯ ವಯಸ್ಸಿನ 7 ಪಟ್ಟು 33 ವರ್ಷ ಕಡಿಮೆ ಆಗೈತೆ ಅಂತ. 7 ಪಟ್ಟಿಗಿಂತ 33 ವರ್ಷ ಅಂದ್ರೆ 3Q ಬರ್ಕೋಬೇಕು. ಬಟ್ 10 ವರ್ಷನ ಸೇರಿಸ್ಬೇಕು ನಾ ಎರಡೂದ್ರಾಗು. ಕ್ಯೂ ಪ್ಲಸ್ 10 ಇಯರ್ಸ್ ಈಕ್ವಲ್ ಟು ಇನ್ನೇನು 7 ವರ್ಷ 7 ಪಟ್ಟು ಪಿಯ 7 ಪಟ್ಟು ಅಂದರೆ 7 ಇಂಟು ಬರ್ಕೋತೀನಿ. ಇಲ್ಲಿ ಪಿ ಒಳಗೆ ಬರ್ಕೊಂಡು ಪ್ಲಸ್ 10 ವರ್ಷ ಮಾಡ್ಕೋತೀನಿ. ಯಾಕಂದ್ರೆ 10 ವರ್ಷ ನಂತರ ಐತಲ್ಲ, ಎರಡೂದ್ರಾಗು 10 ವರ್ಷ ಸೇರಿಸ್ಬೇಕು ನಾ. ಅವರು 33 ವರ್ಷ ಕಡಿಮೆ ಇರುತ್ತದೆ. 33 ವರ್ಷ ಕಡಿಮೆ ಐತೆ ಅಂದ್ರೆ 33 ಮೈನಸ್ ಮಾಡ್ತೀನಿ. ಹೌದಾ? ಈಗ ಇದನ್ನು ಸಣ್ಣದು ಮಾಡೋಣ ಒಂದಿಟ್ಟು. ಈಗೇನು ಮಾಡೋಣ?
ಈಗ ನೋಡ್ರಿ ಇಲ್ಲಿ ಸಿಂಪ್ಲಿಫೈ ಮಾಡೋಣ. ಈಗ ಮೊದಲು ಇದನ್ನು ಬರ್ಕೊಳ್ರಿ. 3Q ಆಯಿತು. 3Q + 30 = 7P + 70 - 33. ಇದನ್ನು ಸಿಂಪ್ಲಿಫೈ ಮಾಡ್ರೆ ಏನಾಗ್ತೈತಿ? 3Q ಅಷ್ಟು ಉಳಿತು. 30 ಆಚೆ ಕಡೆ ಹೋದ್ರೆ 40 ಉಳಿತು. 40ರಾಗ 33 ತೆಗಿರಿ. 7P 40ರಾಗ 33 ತೆಗಿರಿ. 7 ಉಳಿತೈತಿ, +7 ಉಳಿತೈತಿ. ಹೌದಾ? ಈಗ ಕ್ಯೂದ ವ್ಯಾಲ್ಯೂ ತುಂಬ್ಕೊತೀನಿ. ನಾನು ಕ್ಯೂ ವ್ಯಾಲ್ಯೂ ಇಲ್ಲಿ ಐತಲ್ಲ, ಇದನ್ನು ಅಲ್ಲಿ ತುಂಬ್ತೀನಿ. 3 × ಬ್ರಾಕೆಟ್ 4P - 41 = 7P + 7. ಈಗ 3 × 4 = 12. 12P ಆಯಿತು. ಮೈನಸ್ 3 × 4 = 12. 41 3 ಎಷ್ಟು? 123 ಆಗ್ತದೆ. ಆಯಿತು, ಮೈನಸ್ದಾಗ ಬಂತದ. ಈಗ 7P ಹಂಗೆ ಬರ್ಕೊಂಡು +7. ಈ ಮೈನಸ್ ಈ ಕಡೆ ಹೋತಂದ್ರೆ ಇದು ಈ ಕಡೆ ಬರ್ತೈತಿ. 5P = ಮೈನಸ್ ಪ್ಲಸ್ ಆಗ್ತೈತಿ. 123ಕ್ಕೆ 7 ಸೇರಿಸ್ರೆ 130 ಆಗ್ತದೆ. P = ಎಷ್ಟು ಬರ್ತೈತಿ? 5 2 10 26 ಬರ್ತದೆ. P = 26 ಸಿಕ್ತು. 26 ಸಿಕ್ತು. ಈ Pಯನ್ನು ಇದ್ರೊಳಗೆ ತುಂಬ್ರಿ. ನೀವು ಇದ್ರೊಳಗೆ ತುಂಬಿದ್ರೆ ನಮ್ಗೆ ಕ್ಯೂ ಸಿಗ್ತದೆ. ಕ್ಯೂ ಕಂಡಿಡಿ ಅಂದಲ್ಲ, ಕ್ಯೂ = ಮಾಡಿರಿ ಎಷ್ಟು ಬರ್ತದೆ? ಈಗ ನೋಡ್ರಿ, ಇಲ್ಲಿ ಇನ್ನೊಂದು ಸ್ಲೈಡ್ದಾಗ ಬಿಡಿಸ್ತೀನಿ ನಾನು. ಈ ಈಕ್ವೇಷನ್ದಾಗ ತುಂಬಬೇಕು. ನಾವು 1ನೇ ಈಕ್ವೇಷನ್ದಾಗ ತುಂಬಬೇಕು. ಏನು ಮಾಡಬೇಕು? 4P 1ನೇ ಈಕ್ವೇಷನ್ ಐತಿ. 4P + 4P = Q × Q + 41 ಐತಿ. ಹಾಗಾದ್ರೆ 4 × 26 = Q + 41. 26 4 ಎಷ್ಟು? 26 2 52 52 ಡಬಲ್ 104 = Q + 41. 41 ಮೈನಸ್ ಮಾಡಿರಿ. Q = 3 ಉಳಿತು. 10ರಾಗ 4 ಆದ್ರೆ 6 ಉಳಿತು. 63 ಬರ್ತೈತೆ ನೋಡ್ರಿ ಆನ್ಸರ್ 63 ವರ್ಷ. ಓಕೆ, ಇವತ್ತಿನ ಇನ್ನೂ 1ನೇ ಕ್ವಶನ್ ಒಂದು ಬಿಟ್ಟು ಬಂದೀವಿ ಅನ್ಸ್ತದೆ. ಅಂಥ ಕ್ವಶನ್ ನೀವು ಹೆಂಗೆ ಮಾಡಬೇಕು ಅಂತಂದ್ರೆ, ಓಕೆ, ಇಂಥ ಕ್ವಶನ್ನ ಯಾವಾಗಲೂ ನಾವು ಲಾಸ್ಟಕ್ಕೆ ಬಿಡಿಸ್ಬೇಕು. ಟೈಮ್ ಉಳಿದ್ರೆ ಅಷ್ಟೇ ಬಿಡಿಸೋದು. ಇಲ್ಲಿ ನೋಡಿರಿ, ಎರಡೂ ಇನ್ಕ್ಲೂಡ್ ಮಾಡ್ಯಾನ. ಇದನ್ನೂ ಹಿಡ್ಕೋಬೇಕು, ಇದನ್ನೂ ಹಿಡ್ಕೋಬೇಕು. ಹಾಗಾದ್ರೆ ನಾವು ನಂಬರ್ ಬರ್ಕೊಡ್ರಿ. 476 477 478 479 480 481 482 ಅನಂತರ 483 484 485 486 487 489. ಹೌದಾ? 489 490 491 ಇಷ್ಟು ನಂಬರ್ ಅದಾವೆ ಇವು. ಇದ್ರೊಳಗೆ ಯಾವ್ಯಾವ ಭಾಗ ಹೋಗಂಗಿಲ್ಲ. ಇಷ್ಟರೊಳಗೆ ಯಾವ್ದು ಭಾಗ ಹೋಗಂಗಿಲ್ಲ ಕೇಳ್ಯಾನ. ನಿಮ್ಗೆ ಗೊತ್ತಿರ್ಬೋದು, 2 ಅತಿ ಚಿಕ್ಕ ಪ್ರೈಮ್ ನಂಬರ್. 2 ಅತಿ ಚಿಕ್ಕ ಪ್ರೈಮ್ ನಂಬರ. ಆ 2ರಲ್ಲಿ ಯಾವ ಭಾಗ ಹೋಗ್ತಾವಲ್ಲ ಅವು ಎಲ್ಲ ಅಂದರೆ ಸಮ ಸಂಖ್ಯೆಯಿಂದ 2 ಭಾಗ ಹೋಗ್ಬೇಕಾದ್ರೆ ಸಮ ಸಂಖ್ಯೆ ಇರಬೇಕು. ಹಾಗಾದ್ರೆ ಸಮ ಸಂಖ್ಯೆ ಯಾವುದವು? ಬಿಡಿಸ್ತಂದಾಗ ಯಾವ ಸಮ ಸಂಖ್ಯೆ ಇರ್ತಾವೆ ಅವೆಲ್ಲ 2ರಲ್ಲೇ ಭಾಗ ಹೋಗ್ತಾವೆ ಅನ್ನಂಗೆ ಅರ್ಥ. ಆದರೆ ಇದು ಭಾಗ ಹೋಗ್ತದೆ, ಇದು ಭಾಗ ಹೋಗ್ತದೆ. ಯಾವ ಸಮ ಸಂಖ್ಯೆ ಇದಾವಲ್ಲ ಅವೆಲ್ಲ ತೆಗೆದುಬಿಡೋದು. ಈಗ ಇವೆಲ್ಲ ಮೈನಸ್, ಇವೆಲ್ಲ ಇದು 8 ಆಗ್ತದೆ. ಹಾಗಾದ್ರೆ ಇದು ಕ್ಯಾನ್ಸಲ್ ಆಗ್ತದೆ. ಓಕೆ, ಇವೆಲ್ಲ ಹೋದವು. ಇನ್ನು ಉಳಿದದ್ದು ಯಾವ್ದು? ಇವನ್ನ ಕೂಡ್ಸ್ರಿ. 7 7 14 14 4 18 ಆಯ್ತು. 18 9ರಲ್ಲೇ ಭಾಗ ಹೋಗ್ತದೆ. ಹಾಗಾದ್ರೆ ಇದು ಹೋಯ್ತು. ಹೌದಾ? ಇನ್ನು 79 ಇದು 8ರಲ್ಲೇ ಹೋಗ್ತಾ ಹೋದ. ಇದನ್ನ ನೋಡ್ರಿ, 8 1 9 9 4 12 12 3ರಲ್ಲೇ ಭಾಗ ಹೋಗ್ತದೆ. 3ರಲ್ಲೇ ಭಾಗ ಹೋಗ್ತೈತೆ ಅಂದರೆ ಇದು ಭಾಗ ಹೋಗ್ತೈತೆ ಅನ್ನಂಗೆ ಅರ್ಥ. ಅದು ಹೋಯ್ತು. ಇನ್ನು 8 4 12 12 3 15 ಆಯ್ತು. 15 3ರಲ್ಲೇ ಭಾಗ ಹೋಗ್ತದೆ. ಹಾಗಾದ್ರೆ ಇದು ಭಾಗ ಹೋಗ್ತದೆ. 5ರಲ್ಲೇ ಭಾಗ ಹೋಗ್ತಾವೆ ಎಲ್ಲವೂ. 5ರಲ್ಲೇ ಎಲ್ಲ ಭಾಗ ಹೋಗ್ತಾವೆ. ಇದು ಭಾಗ ಹೋಗ್ತೈತೆ 5ರಲ್ಲೇ. ಹೌದಾ? ಅನಂತರ 8 7 ಓಕೆ. ಈಗ ಇವತ್ತನ್ನ ಉಳಿದದ್ದು ಅಷ್ಟು ನಮ್ಗೆ 3 ನಂಬರ್ ಉಳಿದ ನೋಡ್ರಿ. ಇಷ್ಟರೊಳಗೆ ಯಾವ ಉಳಿದಿದ್ದು ಅಂದ್ರೆ 3 4 7 9 ಒಂದು
ಮತ್ತು 487 ಒಂದು, ಆನಂತರ 491 ಒಂದು. ಇವು ಯಾವುದ್ರಲ್ಲಿ ಭಾಗ ಹೋಗ್ತೈತೆ ನೋಡಿರಿ. ಹೆಂಗೆ ನೋಡೋದು, ಇವನ್ನ ಇಲ್ಲಿ ಬಿಡಿಸ್ತಂದಾಗ 2 ಅಂತೂ ಇಲ್ಲ. ಇನ್ನು 7ರಲ್ಲಿ ಕಟ್ತಾ ಹೋಗ್ತೈತೆ ನೋಡಿರಿ. 7 6 42 ಅಂದ್ರೆ ಪ್ರೈಮ್ ನಂಬರ್ಲೇನೆ ಚೆಕ್ ಮಾಡ್ಬೇಕು ನಾವು ಆದಷ್ಟು. 5ರಲ್ಲೇನಂತೂ ಹೋಗಂಗಿಲ್ಲ ಇವೆಲ್ಲ. ಹಾಗಾಗಿ ನಾನು 7ರಲ್ಲಿ ಚೆಕ್ ಮಾಡ್ತೀನಿ. 7 6 42 ಎಷ್ಟು ಉಳಿತು? 5 ಉಳಿತು. 59 ಆಯಿತು. 7ರಲ್ಲಿ ಮಧ್ಯ ಹೋಗಂಗಿಲ್ಲ. ಇದು 7ರಲ್ಲಿ 7 6 42 6 ಹೋಯ್ತು. 6ಲೇನು ಹೋಗಂಗಿಲ್ಲ, ಅಂದ್ರೆ 67 ಆಯ್ತು, ಅದು ಹೋಗಂಗಿಲ್ಲ. 7 6 42 7 ಉಳಿತು. 71 ಆಯ್ತು, ಇದು ಹೋಗಂಗಿಲ್ಲ. 13ರಲ್ಲಿ ಹೋಗ್ತದ. 13 3ರಲ್ಲಿ 39, ಇದು ಹೋಗಂಗಿಲ್ಲ. 13 3ರಲ್ಲಿ 39, 11 ಉಳಿತು. 11 ಇಲ್ಲ 10 ಉಳಿತು. 13 3ರಲ್ಲಿ 39, 9 ಉಳಿತು. 97 ಆಗ್ತೈತಿ. 13 ಉಳಿ 91 ಆಗ್ತೈತಿ, ಹೋಗಂಗಿಲ್ಲ. 13 3ರಲ್ಲಿ 39, 10 ಉಳಿತು. 101 ಆಗ್ತೈತಿ, ಇದು ಹೋಗಂಗಿಲ್ಲ. ಹಂಗಾದ್ರೆ ಇವು 3 ಅಷ್ಟೇ ನಂಗೆ ಅನ್ಸಾಕತ್ತಾವ. ಇನ್ನೂ 17ರಲ್ಲೇನು ಕಟ್ತಾ ಹೊಡೆದು ನೋಡ್ಬೋದು ನಾವು. ಹಾಗಾದ್ರೆ ಇದು ಟೈಮ್ ತೊಗೊಂಡು ಭಾಳ ಇಂಥ ಕ್ವಶನ್ ಮಾಡೋಕೆ ಹೋಗ್ಬಾರ್ದು. ಆ್ಯಕ್ಚುಲಿ ಭಾಳ ಟೈಮ್ ತಿಂತಾವೆ. ಎಷ್ಟು ನಂಬರ್ ಕಟ್ತಾ ಹೋಗ್ತಾವೆ ಅಂದ್ರೆ ಯಾವ ನಂಬರ್ ಅಂತ ಕೊಟ್ಟಿದ್ದಂದ್ರೆ, ಒಂದು ವೇಳೆ ಪ್ರೈಮ್ ನಂಬರನ್ನು ಕೊಟ್ಟಿದ್ದಂದ್ರೆ ಆಪ್ಷನ್ದಾಗ ಅದನ್ನು ನಾವು ಕಂಡುಹಿಡಿಬೋದು. ಬಟ್ ಎಷ್ಟು ನಂಬರ್ ಭಾಗ ಹೋಗ್ತಾವೆ ಅಂತ ಕೇಳಿದಂದ್ರೆ ಭಾಳ ಟಫ್ ಆಗ್ತದೆ, ಅಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಆಗ್ತದೆ. ನಾವು ಈ ಪ್ರೈಮ್ ನಂಬರ್ ಎಷ್ಟೋ ಇರ್ತಾವೆ, ನಾವು ಪ್ರೈಮ್ ನಂಬರ್ ಕಂಡುಹಿಡಿಯೋದು ಭಾಳ ಈಜಿ ಅಂದ್ಕೊಡ್ಬೇಡ್ರಿ. ಎಲ್ಲರಿಗೂ ಟಫ್ ಆಗ್ತದೆ ಪ್ರೈಮ್ ನಂಬರ್. ಅದಕ್ಕೆ ಯಾವುದೇ ರೀತಿಯ ಶಾರ್ಟ್ಕಟ್ಸ್ ಇರೋಂಗಿಲ್ಲ. ಹಾಗಾಗಿ ನಾನು ಇದ್ರದ್ದು ಆನ್ಸರನ್ನು 3 ಹಾಕ್ತೀನಿ. 3 ಕೊಟ್ಟನು ಇಲ್ಲಿ. ಹೌದಾ? ಓಕೆ, ಎಲ್ಲರಿಗೂ ಈ ಕ್ಲಾಸ್ ತಿಳಿದೈತೆ ಅಂತ ಅನ್ಕೋತೀನಿ. ನಿಮ್ಗೆಲ್ಲರಿಗೂ ತಿಳಿದೈತೆ ಅಂದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲನ್ನು ಶೇರ್ ಮಾಡಿರಿ, ಮತ್ತು ಆನ್ಸರನ್ನು ಕಮೆಂಟ್ ಮಾಡಿರಿ. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.